ಸ್ನೇಹಿತರೆ, ಆ, ನಾನು ಒಂದು ಪತ್ರಿಕೆ ತರಿಸ್ತೀನಿ, ಸಿಹಿ ಗಾಳಿ ಅಂತ. ಆ, ಈ ಹಿಂದೆ ಆಮ್, ನನ್ನ ಒಂದು ಲೇಖನಗಳು ಬಂದಿದ್ರಿಂದ ಈ ಸಿಹಿ ಗಾಳಿ ಪತ್ರಿಕೆನ ರೆಗ್ಯುಲರ್ ತರಿಸ್ತಾ ಇದ್ದೆ. ಇದರಲ್ಲಿ ನನ್ನೆಲ್ಲ ಪುಸ್ತಕಗಳ ಬಗ್ಗೆ ಆಮ್, ಒಂದು 7-8 ಪುಟಗಳ ಲೇಖನಗಳನ್ನ ಜಿ.ವಿ. ಕುಲಕರ್ಣಿ ಅಂತ ಮುಂಬೈನವರು ಬರೆದ್ರು. ಹಾಗಾಗಿ ಇವನ್ನೆಲ್ಲ ನೀವು ನಿಮ್ಮ ಜೊತೆ ಶೇರ್ ಮಾಡ್ಕೊತೇನೆ ನಾನು. ನನ್ನ ಸುಮಾರು ಒಂದು 5 ಕೃತಿಗಳು. ಓಕೆ, 5 ಕೃತಿಗಳು. ಕೃತಿಗಳ ಬಗ್ಗೆ ಮಾಹಿತಿ, ಒಂದು ಪುಟ್ಟ ಲೇಖನ ಬಂದಾಗ ಸಾಂಸ್ಕೃತಿಕ ವ್ಯಕ್ತಿತ್ವ ಸಂಸ್ಕೃತಿಯ ಪರಿಚಾರಿಕೆ ಅನ್ನುವಂತಹ ಒಂದು ಶೀರ್ಷಿಕೆಯನ್ನ ಕೊಟ್ಟು ಬರೆದಿದ್ರು. ಆ ಹೊಸ ಪತ್ರಿಕೆ ಬಂತು, ಅದರಲ್ಲೊಂದು ಕವನ ಗಮನಿಸ್ತಾ ಇದ್ದೆ. ಕರ್ನಾಟಕದ ಸ್ಥಿತಿಗತಿ ಅಂತ ಇಲ್ಲಿ ಈ ಮ್ಯಾಗಝಿನ್ ಅಲ್ಲಿ ಕವನ ಬರೆದಾರೆ. ಆ, ಉದಯ ಟಿವಿ ಮದ್ರಾಸ್ನವರದ್ದು, ಸುವರ್ಣ ಟಿವಿ ಕೇರಳದವರದ್ದು, ಕಲರ್ಸ್ ಟಿವಿ ಬಾಂಬೆ, ಇ ಟಿವಿ ಆಂಧ್ರದವರದ್ದು, ಜಿ ಟಿವಿ ಉತ್ತರ ಭಾರತದವರದ್ದು, ತಲಕಾವೇರಿಯಲ್ಲಿ ಹುಟ್ಟುವ ಕಾವೇರಿ ತಮಿಳುನಾಡಿಗೆ, ಅಲ್ಲಿಗೆ ಉದಯವಾಯಿತು ನಮ್ಮ ಚೆಲುವ ಕನ್ನಡ ನಾಡು. ಅದು ಮುಂದುವರಿಸ್ತಾ ಹೀಗೆ ಹೇಳ್ತಾರೆ: IAS ಆಫೀಸರ್ಗಳೆಲ್ಲ ಉತ್ತರ ಭಾರತವರು, IPS ಆಫೀಸರ್ಗಳೆಲ್ಲ ಪರರಾಜ್ಯದವರು, ಬ್ಯಾಂಕ್ ಅಧಿಕಾರಿಗಳೆಲ್ಲ ಪರಭಾಷೆಯವರು, ಡ್ರೈವರ್ಗಳು, ಅಟೆಂಡರ್ಗಳು, ಸ್ವೀಪರ್ಗಳೆಲ್ಲ ಕನ್ನಡದವರು. ಇದು ಈ ಥಾಟ್ ನನಗೂ ಕೂಡ ಬಂದಿತ್ತು. ಅಂದರೆ ಕನ್ನಡಿಗರು ಎಲ್ಲೋ ಈ ಕಡಿಮೆ ಆ, ಜವಾಬ್ದಾರಿ ಇರುವಂತಹ, ಕಡಿಮೆ ಸಂಬಳ ಪಡೆಯುವಂತಹ ಕೆಲಸಗಳನ್ನು ಹೆಚ್ಚು ಮಾಡ್ತಾ ಇದ್ದಾರೆ ಅಂತ. ಅದಲ್ಲದೆ ಉನ್ನತ ಹುದ್ದೆಗಳಿಗೆ ಟಾಪರ್ ಆಗೋದಕ್ಕೆ ಸಾಧ್ಯ ಇಲ್ವಾ ಅಂತ ನನ್ನ ಒಂದು ಕಳಕಳಿಯ ಚಿಂತನೆ. ಆ, ಎಲ್ಲರೂ ಕೂಡ ಅವರ ಜೀವನದಲ್ಲಿ ಅವರ ಜೀವನ ಮಟ್ಟವನ್ನು ಸುಧಾರಿಸಿಕೊಂಡು ಜೀವನದಲ್ಲಿ ಮುಂದೆ ಬರುವ ಎಲ್ಲ ಸಾಧ್ಯತೆಗಳಿವೆ ಅನ್ನೋದನ್ನ ಹೇಳ್ತಾ, ಈ ಸಾಲುಗಳು ಏನಿದೆ ಅಲ್ವಾ, ಈ ಸಾಲುಗಳು ಮಾರ್ಮಿಕವಾಗಿದೆ. ದಯಮಾಡಿ ಗಮನಿಸಿ. ಆಮ್, ಜೊತೆಗೆ ಇನ್ನೊಂದು ಪ್ಯಾರ ಓದ್ಬಿಡ್ತಾನೆ. ಹೀರೋಯಿನ್ಗಳು ಮುಂಬೈನವರು, ಡೈರೆಕ್ಟರ್ಗಳು ಆಂಧ್ರ ತಮಿಳುನಾಡಿನವರು, ಲೈಟ್ ಬಾಯ್ಸ್, ಪ್ರೊಡಕ್ಷನ್ ಬಾಯ್ಸ್, ಸೆಟ್ ಬಾಯ್ಸ್ಗಳೆಲ್ಲ ಕನ್ನಡದವರು. ಇಮ್ಯಾಜಿನ್. ಒಂದು ಅರ್ಥ ಆಯ್ತು, ಒಂದು ಕ್ಲಾರಿಟಿ ಬಂತು ನಮಗೆ. ಅಂದರೆ ಲೈಟ್ ಬಾಯ್, ಪ್ರೊಡಕ್ಷನ್ ಬಾಯ್, ಸೆಟ್ ಬಾಯ್ಸ್ಗಳು ಇದಿಷ್ಟಕ್ಕೆ ಸಾಕಾ? ಹೌದು, ನಮ್ದು ಇಡೀ ದೇಶ ಎಲ್ಲ ಜನರಿಗೆ ಅವಕಾಶ ಕೊಡ್ತೇವೆ. ಆದರೆ ನಾವು ಕನ್ನಡಿಗರು ನಮ್ಮ ನಾಡಿನಲ್ಲಿಯೇ ಪರಕೀಯರಂತೆ ಬಾಳಬೇಕಾ? ಉನ್ನತ ಹುದ್ದೆಗಳಿಗೆ ಹೋಗಬಾರದಾ? ನನ್ನ ದೃಷ್ಟಿ ಏನು ಅಂದರೆ, ನೀವು ಈಗ ಯಾವುದೇ ಪರಿಸ್ಥಿತಿಯಲ್ಲಿ ಇರಿ ಸ್ನೇಹಿತರೆ, ನೀವು ಜೀವನದಲ್ಲಿ ಎತ್ತರೆತ್ತರಕ್ಕೇರಿ ಅನ್ನುವಂಥದ್ದು ನನ್ನ ಆಶೆ. ಏನಂತೀರಿ? ಓಕೆ, ನಿಮ್ಗೆ ಅನ್ಸುತ್ತೆ ಕಾಮೆಂಟ್ ಮಾಡ್ಬೋದು. ಬಿಕಾಸ್ ನನ್ನ ಉದ್ದೇಶ ಏನು ಅಂದರೆ, ನಾಟ್ ಜಸ್ಟ್ ಒಂಥರ ಸಣ್ಣ ಪೋಸ್ಟ್ಗೆ ಹೋಗಬಾರ್ದು, ಒಂದು ಸ್ವಲ್ಪ ದೊಡ್ಡ ಪೋಸ್ಟ್ಗಳಿಗೆ ಹೋಗ್ಬೋದು. ಈಗ ಮೊನ್ನೆ ನಮ್ಮ ಹಿಂದೆ ಆಫ್ಲೈನು ಆನ್ಲೈನಲ್ಲಿ ಬಂದ ಶಿಷ್ಯ ಮುರಳೀಧರ ಈಗ ಬೆಂಗಳೂರು ಸಿಟಿ ಪೊಲೀಸ್ ಟ್ರಾಫಿಕ್ ವಾರ್ಡನ್ಗೆ ಬೆಂಗಳೂರಿಗೆ ಚೀಫ್ ಆಗ್ಯಾರೆ. ಓಕೆ, ಸೊ ನಮಗೆ ಖುಷಿ ಆಗ್ತದಾ ಇಲ್ವಾ? ಬಂದು ಸಾರ್ ನಿಮ್ಮನ್ನು ಭೇಟಿ ಮಾಡಬೇಕು ಅಂತ ಬಂದು ಇದೊಂದು ಮ್ಯಾಗ್ಝಿನ್ ಕೊಟ್ಟು, ಸರ್ ಕವರ್ ಪೇಜಲ್ಲಿ DG ಆ್ಯಂಡ್ IG ಅವ್ರ ಜೊತೆಗೆ ನನಗೆ ಇಂಡಿಪೆಂಡೆನ್ಸ್ ಡೇ ಪೆರೇಡಲ್ಲಿ ನಾವು ಟ್ರಾಫಿಕ್ ವಾರ್ಡನ್ ಮಾರ್ಚ್ ಅಷ್ಟು ಇದೆಲ್ಲ ಚೆನ್ನಾಗಿತ್ತು ಸರ್, ಪೆರೇಡ್ ಇದು ಗ್ರೌಂಡ್ದು, ಅದಕ್ಕೆ ನಮಗೆ ಪ್ರೈಸ್ ಕೊಟ್ಟರು ಅಂತ ಇದನ್ನು ಹಂಚ್ಕೊಂಡು ಈ ಮ್ಯಾಗ್ಝಿನ್ ಕೊಟ್ಟು ಹೋದರು. ಎಂಥವ್ರಿಗೆ ಆಗಲಿ ಖುಷಿ ಆಗ್ತದಾ ಇಲ್ವಾ? ಸೊ ಈ ಒಂದು ಬ್ಯಾಂಕ್ ಎಂಪ್ಲಾಯಿ ಆಗಿದ್ರು, ಬಟ್ ವಾಲಂಟ್ರಿ ಕೆಲಸ ಮಾಡ್ಕೊಂಡಿದ್ರು, ಅದರಲ್ಲೂ ಬೆಳಿಬಹುದು ಅನ್ನೋದು ನನಗೆ ಅರ್ಥ ಆಯ್ತು. ಸ್ನೇಹಿತರೆ, ನಾನು ಸುಮಾರು 21 ವರ್ಷದ ಹಿಂದೆನೆ ಈ ಕೃತಿ ಬರೆದೆ, ನುಡಿಗನ್ನಡಿ ಅಂತ. ನುಡಿಗೆ ಕನ್ನಡಿ ಹಿಡಿಯುವ ಪ್ರಯತ್ನವನ್ನ ನಾನು ಮಾಡಿದೆ. ಇದರಲ್ಲಿ ಇರುವ ಕೆಲವು ಅಂಶಗಳ ಕಡೆಗೆ ನಿಮ್ಮ ಗಮನವನ್ನ ಸೆಳೀತೇನೆ. ನಾವು ಏನು ಮಾತು ಮಾತು ಕಲಿಬೇಕು ಅಂತ ಅಂದರೆ, ನನಗೊಂದು ಇತ್ತೀಚೆಗೆ ಇನ್ನಷ್ಟು ಅರ್ಥ ಆಗಿದೆ, ಆಗಲೇ ಬರೆದಿದ್ದೇನೆ.
ಮಾತಿಗೂ ಮತ್ತು ನಮ್ಮ ವ್ಯಕ್ತಿತ್ವಕ್ಕೂ ಸಂಬಂಧ ಇದೆ ಸ್ನೇಹಿತರೆ. ನಿಮ್ಮ ವ್ಯಕ್ತಿತ್ವ ಸರಿಯಾಗದೆ ಆ, ನಿಮ್ಮಲ್ಲಿ ಬಾಯಿನಲ್ಲಿ ಒಳ್ಳೆ ಮಾತುಗಳು ಬರಕ್ ಸಾಧ್ಯತೆಯೇ ಇಲ್ಲ. ನೀವು ತುಂಬಾ ಕೆಟ್ಟ ವ್ಯಕ್ತಿಯಾಗಿದ್ರೆ ಕೆಟ್ಟ ಮಾತುಗಳೇ ಬರಬೇಕು. ಇದು ಸುಮಾರು ಜನಕ್ಕೆ ಅರ್ಥ ಆಗಿಲ್ಲ. ನನಗೆ ಮಾತು ಬರಲ್ಲ, ಮಾತು ಬರಲ್ಲ ಅಂತಾರೆ. ಅಂದ್ರೆ ನಿಮ್ಮ ಮಾತು ಇಲ್ಲಿ ಥಾಟ್ಸು ಫೀಲಿಂಗ್ಸು ಎರಡೂ ಕ್ಲಿಯರ್ ಆಗಿರ್ಬೇಕ್ರಿ. ಮಾತಿಗೂ ಮತ್ತು ವ್ಯಕ್ತಿತ್ವಕ್ಕೂ ಸಂಬಂಧ ಇದೆ. ಇದನ್ನ ಅರ್ಥ ಮಾಡಿಕೊಂಡು ಇಡೀ ವ್ಯಕ್ತಿತ್ವದಲ್ಲೇ ನೀವು ಬದಲಾವಣೆಗಳನ್ನು ತರಬೇಕು. ಆ ಒಂದು ದೃಷ್ಟಿಯಿಂದನೇ ಸ್ನೇಹಿತರೆ ನಮ್ಮ ಕೋರ್ಸ್ನಲ್ಲಿ ಮಾತನಾಡುವ ಕೌಶಲ್ಯ, ಭಾಷಣ ಕೌಶಲ್ಯ, ಸಂವಹನ ಕೌಶಲ್ಯ ಹೇಳಿಕೊಡುತ್ತಾ ಜೀವನ ಕೌಶಲ್ಯದ ವಿಚಾರಗಳ ಬಗ್ಗೆನೇ ಹೆಚ್ಚು ಮಾತಾಡ್ತಾ ಇರ್ತಾನೆ. ಹಾಗಾಗಿ ನೀವೊಂದು ಸಕಾರಾತ್ಮಕ ದೃಷ್ಟಿ ಕೋನವನ್ನು ಜೀವನದಲ್ಲಿ ಉಳ್ಳವರಾಗಬೇಕು. ನೀವು ಒಳ್ಳೆಯವರಾಗಿ ನಿಮ್ಮ ಸುತ್ತಮುತ್ತಲಿನವರಿಗೂ ಒಳ್ಳೆಯದನ್ನು ಮಾಡಬೇಕು ಎನ್ನುವ ಸದುದ್ದೇಶದಿಂದನೇ ಎಲ್ಲ ಕೃತಿಗಳನ್ನು ನಾನು ಬರಿತಾ ಇರೋದು, ಬರೆದಿರೋದು. ಐ ಥಿಂಕ್ ಒಂದು ಇಂಪಾರ್ಟೆಂಟ್ ಮೆಸೇಜ್ನ ನಿಮ್ಗೆ ಇವತ್ತಿಲ್ಲಿ ಕೊಟ್ಟಿದ್ದೇನೆ. ಈಗ ಇಂಪಾರ್ಟೆಂಟ್ ಆಸ್ಪೆಕ್ಟ್ ನೀವೇನು ಕಲಿಬೇಕು ಅನ್ನೋದ್ರ ಕಡೆ ಗಮನ ಬಂದಾಗ, ಮೊದಲನೇದು ಆಗಲೇ ಒಬ್ಬರು ಸ್ನೇಹಿತರು ಹೇಳ್ದಂಗೆ ಸಭಾಕಂಪನ. ಕರೆಕ್ಟ್. ಅದಕ್ಕೆ ಈ ಭಯಗಳನ್ನು ಹೋಗ್ಲಾಡಿಸ್ಕೋಬೇಕು ಸ್ನೇಹಿತರೆ. ಹೇಗೆ ಹೋಗ್ಲಾಡಿಸ್ಕೋಬೇಕು? ಆ ಭಯ ಏನೇನಾಗುತ್ತೆ ಅದನ್ನೇ ಜಾಸ್ತಿ ಜಾಸ್ತಿ ಮಾಡ್ತಾ ಇರ್ಬೇಕಷ್ಟೆ. ಭಯ ಬಿಸಾಕಿ, ಥ್ರೋ ಅವೇ ಯುವರ್ ಫಿಯರ್ಸ್ ಅಂತ ಒಂದ್ಸರಿ ಟೈಪ್ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ. ಥ್ರೋ ಅವೇ ಯುವರ್ ಫಿಯರ್ಸ್ ಅಂತ ಅಂದ್ರೆ ನಿಮ್ಮ ಭಯಗಳನ್ನ ಬಿಸಾಕಿ. ಓಕೆ ಸರ್, ಹಂಗಂದ ತಕ್ಷಣ ಹೋಗುತ್ತಾ? ಗೊತ್ತಾ, ನೀವು ನಂಬಿಕೆ ಇಟ್ಟರೆ ಹೋಗುತ್ತಾ? ನಿಮ್ಮಲ್ಲಿ ನೀವು ನಂಬಿಕೆ ಇಡಬೇಕು ಸ್ನೇಹಿತರೆ. ಯಾವ ವ್ಯಕ್ತಿ ಅವರಲ್ಲಿ ಅವರು ನಂಬಿಕೆಯನ್ನು ಇಡುತ್ತಾರೋ ನಾನು ಗ್ಯಾರಂಟಿ ಕೊಡ್ತೇನೆ, ಅವರು ಜೀವನದಲ್ಲಿ ಅಭಿವೃದ್ಧಿಯನ್ನ ಹೊಂದುತ್ತಾರೆ ಅನ್ನುವಂಥದ್ದು. ಸೊ ನಾವು ಗಾಟ್ ಒಂದು ಸಭಾಕಂಪನದ ಕಡೆಗೆ ಗಮನ ಕೊಡಬೇಕು. ಆ ಸಭೆಯನ್ನ, ಸಭಾಂಗಣವನ್ನ, ಸಭಿಕರನ್ನ ಪ್ರೀತಿಸುವ ಕೆಲಸವನ್ನ ಮಾಡಬೇಕು. ಸಭಾಂಗಣ ಒಂದು ಲೆವೆಲ್ಗೆ ನಮಗೆ ಒಂದು ರೀತಿ ಆತ್ಮೀಯತೆಯ, ಆಪ್ಯಾಯಮಾನವಾದಂತಹ ಒಂದು ಫೀಲಿಂಗ್ನ ಕೊಡ್ತದೆ. ಕಾನ್ಫಿಡೆಂಟ್ ಆಗಿ ನಡ್ಕೊಂಡು ಹೋಗಿ ನಿಧಾನಕ್ಕೆ ಸ್ವಲ್ಪ ಉಸಿರಾಡ್ಕೊಂಡು ಆರಾಮಾಗಿ ಎಲ್ಲರ ಕಡೆಗೆ ನೋಡಿ ಒಂಚೂರು ಸ್ಮೈಲ್ ಮಾಡಿದ್ರೆ ನಿಮಗೆ ಕಾನ್ಫಿಡೆನ್ಸು ಜಾಸ್ತಿ ಆಗ್ತದೆ. ಹಾಗೆ ಸ್ನೇಹಿತರೆ, ಕಂಟೆಂಟ್ ಅಂತೀವಿ, ಕರೆಕ್ಟಾ? ಕಂಟೆಂಟ್ ಅಂತ ಕರೀತೇವೆ. ವಿಷಯ, ನಾವು ಯಾವ ವಿಷಯ ಮಾತಾಡ್ತೇವೋ ಆ ವಿಷಯದ ಬಗ್ಗೆ ನಮಗೆ ತೀರಾ ಗಮನವನ್ನ ನೀಡ್ಬೇಕು. ನಾವು ಯಾವ ವಿಷಯ ಮಾತಾಡ್ತಾ ಇದ್ದೇವೆ, ನಾವು ಏನ್ ಮಾಡ್ತೇವೆ, ವಿಷಯ ಬಿಟ್ಟು ಏನೇನೋ ಮಾತಾಡ್ಬಿಡ್ತೇವೆ. ಅದಕ್ಕೆ ಕೊಂಕಣ ಸುತ್ತಿ ಮೈಲಾರಕ್ಕೆ ಹೋದಾಗ ಹಾಗೆ ಅಂತ ಹೇಳ್ತೇವೆ ನಾವು. ಯು ಕ್ಯಾನ್ ಕಮ್ ಟು ದಿಸ್ ಟಾಪಿಕ್ ಸ್ಟ್ರೈಟ್. ಈ ಉದಾಹರಣೆ ಏನ್ ಕೊಡ್ತಾ ಇರ್ತೀನಿ ಗೊತ್ತಾ ನಾನು? 2 ವೀಲರ್ಗಳು ಓಡಾಡ್ತವೆ. 2 ವೀಲರ್ಗಳು ಹೆಂಗ್ ಓಡಾಡ್ತಾ ಇದ್ದಾರೆ? ಅಡ್ಡದಿಡಿ ಓಡಾಡ್ತಾರೆ. ಕರೆಕ್ಟಾ? 2 ವೀಲರ್ಗಳ ರೀತಿ ಇರದೆ 4 ವೀಲರ್ಗಳು ಒಂದ್ ಲೆವೆಲ್ಗೆ ಪರವಾಗಿಲ್ಲ. ಆದ್ರೆ ರೈಲ್ವೆ ಟ್ರ್ಯಾಕ್ ಆದ್ರೆ ಆ ಟ್ರ್ಯಾಕ್ ಮೇಲೆ ಟ್ರೈನ್ ಹೋಗುತ್ತೆ. ಆ ಥರ ನೀವು ವಿಷಯವೆಂಬ ಟ್ರ್ಯಾಕ್ ಮೇಲೇನೆ ನಿಮ್ಮ ಮಾತುಗಳಿದ್ದರೆ ಆ ವಿಷಯ, ನಿಮ್ಮ ಭಾಷಣಕಾರನ ಜ್ಞಾನ ಸರಿಯಾದ ರೀತಿಯಲ್ಲಿ ವ್ಯಕ್ತ ಆಗುತ್ತದೆ. ಅದನ್ನು ನಾವು ಸರಿಯಾಗಿ ಅರ್ಥೈಸಿಕೊಳ್ಳೋಣ. ಸೊ ನಿಮ್ಗೆ ಇವಾಗ ಗೊತ್ತಾಯ್ತು, ಕಂಟೆಂಟ್ ಚೆನ್ನಾಗಿರಬೇಕು. ಭಾಷೆ, ನೀವು ಕನ್ನಡ ಮಾತಾಡ್ತೀರಾ, ಇನ್ನೊಂದು ಭಾಷೆ ಮಾತಾಡ್ತೀರಾ, ಆ ಭಾಷೆ ಚೆನ್ನಾಗಿ ಗೊತ್ತಾಗ್ತಾ ಇರ್ಬೇಕಲ್ವ ನಮ್ಗೆ. ಲ್ಯಾಂಗ್ವೇಜ್ ಈಸ್ ಕಾಲ್ಡ್ ಎಸ್ ದ ವೆಹಿಕಲ್ ಆಫ್ ಕಮ್ಯುನಿಕೇಶನ್ ಅಂತ ಕರಿತೇವೆ. ಲ್ಯಾಂಗ್ವೇಜ್ ಈಸ್ ಕಾಲ್ಡ್ ಎಸ್ ದ ವೆಹಿಕಲ್ ಆಫ್ ಕಮ್ಯುನಿಕೇಶನ್ ಅಂದ್ರೆ ಭಾಷೆಯು ಸಂವಹನದ ವಾಹನ. ಎಷ್ಟು ಚೆನ್ನಾಗಿ ಇದೆಲ್ಲ ಪದ. ಭಾಷೆ ಎನ್ನುವುದು ಸಂವಹನದ ಒಂದು ವಾಹನ. ಅಂದ್ರೆ ಆ ಸಂವಹನದ ವಾಹನವನ್ನ ನಿರಂತರವಾಗಿ ಸಾಗಿಸಬೇಕು ಎಂದರೆ
ಭಾಷೆಯನ್ನು ನಿರಂತರವಾಗಿ ನೀವು ಬಳಸುತ್ತಿರಲೇಬೇಕು. ಯಾವಾಗ ಹೆಚ್ಚು ಹೆಚ್ಚು ಬಳಸ್ತೀರೋ ಅಷ್ಟರ ಮಟ್ಟಿಗೆ ನಿಮಗೆ ಪದಗಳು ಸಹಾಯ ಮಾಡುತ್ತೆ. ದಿನಕ್ಕೊಂದು ಪದ ಕಲಿತರೆ ಸ್ನೇಹಿತರೆ, ನೀವು ತಿಂಗಳಿಗೆ 30 ಪದಗಳ ರಾಜರಾಣಿ ಆಗುತ್ತೀರಿ. ದಿನಕ್ಕೆ ಒಂದೇ ಒಂದು ಪದ ಕಲಿತರೆ ಸಾಕಲ್ಲವೇ? ಏನಂತೀರಾ? ಸೊ ಇದ್ರ ಜೊತೆಗೆ ಧ್ವನಿಯ ಬಗ್ಗೆ ಇಲ್ಲಿ ನಾನು ಮಾತಾಡಿದ್ದೇನೆ. ಧ್ವನಿ ಅಂದ್ರೆ ಧನಿ, ನೀ ನುಡಿಯ ಧಣಿ, ವಾಯ್ಸ್ ಯು ಆರ್ ದ ಬಾಸ್ ಆಫ್ ಸ್ಪೀಚ್ ಅಂತ ಹೇಳ್ತೇನೆ. ಅದರ ಜೊತೆಗೆ ಧ್ವನಿವರ್ಧಕವನ್ನ ಹೇಗೆ ನಾವು ಬಳಸ್ಕೋಬೇಕು ಸಭೆ ಅಂಗಣದಲ್ಲಿ ಇದ್ದಾಗ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಭಾಷೆಯ ಜೊತೆಗೆ ಶಾರೀರಿಕ ಭಾಷೆಯನ್ನ ಅರ್ಥ ಮಾಡ್ಕೋಬೇಕು. ಕರೆಕ್ಟ್. ದಟ್ಸ್ ದಿ ಪವರ್ ಆಫ್ ಬಾಡಿ ಲ್ಯಾಂಗ್ವೇಜ್. ನಿಮ್ಮ ಪೋಸ್ಚರ್, ನಿಲುವು ಅಥವಾ ಭಂಗಿ, ಹೇಗೆ ನಿಂತ್ಕೊಂತೀರಾ, ಹೇಗೆ ಕೂತ್ಕೊಳ್ತೀರಾ, ಹೇಗೆ ಹಾವಭಾವಗಳು, ಗೆಸ್ಚರ್ಸ್ ಅಂತ ಕರಿತೀವಿ ಇದನ್ನೆಲ್ಲ. ಹೇಗೆ ಈಗ ನಾನು ಉದಾಹರಣೆಗೆ ನನ್ನ ಇಷ್ಟು ಬಾಡಿ ಕಾಣಿಸ್ತಾ ಇದೆ. ಹೌ ಐ ಆಮ್ ಇಂಟ್ರಾಕ್ಟಿಂಗ್ ವಿತ್ ಯು, ಆಲ್ ಎವ್ರಿಥಿಂಗ್ ಮ್ಯಾಟರ್ಸ್ ಫ್ರೆಂಡ್ಸ್. ಜೊತೆಗೆ ಸಮಯ ನಿರ್ವಹಣೆ, ಬಿಕಾಸ್ ನಮ್ಗೆ ಎಷ್ಟು ಸಮಯ ಕೊಟ್ಟಿರ್ತಾರೆ ಅದು ನೋಡ್ಕೋಬೇಕಲ್ವ ಸ್ನೇಹಿತರೆ. ವಿ ಶುಡ್ ಗೋ ವಿತ್ ದ ಟೈಮ್. ಕರೆಕ್ಟ್. ಈಗ ನಾನು ಇವಾಗ ನಮ್ಮ ಮಾಸ್ಟರ್ ಕ್ಲಾಸ್ನ 8:30 to 9 ನೀವೆಲ್ಲರೂ ಎಲ್ಲ ನಿಮ್ಮ ಮನೆಗಳ ಮುಗಿದ್ರೆ 8:30 ಅಂತ ಹೇಳಿರ್ತಾನೆ. ಈಗಲೇ ಹೇಳ್ತೀನಿ, ಡೆಡ್ಲೈನ್ ಈಸ್ 9 ಅಂತ. ಏನೇ ಮಾಹಿತಿ ಇದ್ರು ನಾನು, ಸೊ ಐ ವಿಲ್ ಸ್ಟಿಕ್ ಟು ದಿಸ್. ಸೊ ನಿಮ್ಗೆಲ್ಲೋ ಒಂದು ಮಾತುಕತೆ ಇನ್ನೊಂದು ಕಡೆಗೆ ಇನ್ವೈಟ್ ಮಾಡ್ತಾರೆ ಅಂದ್ರೆ 10 ನಿಮಿಷ ಮಾತಾಡಿ ಅಂದ್ರೆ 15 ನಿಮಿಷ ಮಾತಾಡೋದನ್ನ ಕಲಿಬೇಕು. ಅಂದ್ರೆ ಯು ಹ್ಯಾವ್ ಟು ಗೋ ವಿತ್ ದ ಟೈಮ್. ಆ ಸಮಯ ನಿರ್ವಹಣೆ, ಸಮಯ ಪ್ರಜ್ಞೆ ಕೂಡ ನಮ್ಮದಾಗಬೇಕು ಸ್ನೇಹಿತರೆ. ಓಕೆ. ಸೊ ಈ ಎಲ್ಲ ಅಂಶಗಳನ್ನ ಹೇಳಿದ್ದೇನೆ. ಈ ಎಲ್ಲ ಪುಸ್ತಕಗಳು sapnabookSapnaonline.com ಲಭ್ಯ ಆಗ್ತದೆ. ಓಕೆ. ಈಗ ಜಸ್ಟ್ ಲಾಸ್ಟ್ ಸೆಪ್ಟೆಂಬರ್ 22 ಒಂದು ಪುಸ್ತಕ ರಿಲೀಸ್ ಆಯ್ತು. ಇನ್ನೆರಡು ಪುಸ್ತಕದ ಜೊತೆಗೆ ನಿರೂಪಣೆ ನಿರೂಪಿಸಿ ಅಂತ. ಈ 20-21 ವರ್ಷದಲ್ಲಿ ಏನು ಗ್ಯಾಪ್ ಇತ್ತು, ಇನ್ನೊಂಚೂರು ಏನೋ ಹೇಳಬೇಕು ಅಂತ ಅನ್ನಿಸ್ತಿತ್ತಲ್ಲ ನನಗೆ, ಅದನ್ನೆಲ್ಲ ಈ ಬುಕ್ಕಲ್ಲಿ ಹೇಳಿದ್ದೀನಿ. ಆಮೇಲೆ ಏನನ್ನಿಸ್ತು, ನಿರೂಪಣೆ ಪದ ಯಾಕೆ ತಗೊಂಡೆ ಅಂದ್ರೆ, ಎಷ್ಟೊಂದು ಜನಕ್ಕೆ ವೇದಿಕೆ ಮೇಲೆ ಅಥವಾ ಇನ್ನೆಲ್ಲೋ ಕಾರ್ಯಕ್ರಮ ನಡೆಯುತ್ತೆ, ಸ್ಟೇಜಲ್ಲಿ ನಿರೂಪಣೆ ಮಾಡೋದಕ್ಕೆ ಆಸಕ್ತಿ ಇದೆ, ಅವ್ರುಗಳಿಗೆಲ್ಲ ಹೆಲ್ಪ್ ಆಗಲಿ ಅಂತ ಟಿಪ್ಸ್ ಕೊಟ್ಟಿದ್ದೀನಿ. ಇವೆರಡು ಪುಸ್ತಕ ಓದಿದ್ರೆ ಒಂದು ಲೆವೆಲ್ಗೆ ನಿಮ್ಗೆ ಇನ್ಫಾರ್ಮೇಶನ್ ರೆಡಿ ಆಗಿಬಿಡುತ್ತೆ. ಅದ್ರ ಜೊತೆಗೆ ಸುಮಾರು 33 ಜನ ನಿರೂಪಕರು ತಮ್ಮ ವೈಯಕ್ತಿಕ ಅನುಭವಗಳನ್ನು ಬರೆದುಕೊಂಡಿದ್ದಾರೆ. ಅಪರ್ಣಾನು ಸೇರಿಸಿ. ಅಪರ್ಣಾ ಲೇಖನ ಕೂಡ ಇದರಲ್ಲಿ ಇದೆ. ಈ ಪುಸ್ತಕ ಪ್ರಿಂಟ್ ಆಗೋ ಟೈಮ್ಗೆ ತೀರ್ಕೊಂಡಿದ್ರಿಂದ ಅಪರ್ಣಾ ವಸ್ತಾರೆಗೆನೆ ನಾನು ಈ ಕೃತಿಯನ್ನು ಅರ್ಪಿಸಿದ್ದೇನೆ. ಸೊ ಈ ನಿರೂಪಣೆ ನಿರೂಪಿಸಿ ನಿಮ್ಮನ್ನ ಒಂದು ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗುತ್ತೆ. ನಾನು ಗ್ಯಾರಂಟಿ ಕೊಡ್ತೇನೆ. ದಿಸ್ ಈಸ್ ಫಾರ್ ಯುವರ್ ಇನ್ಫಾರ್ಮೇಶನ್. ಮಾಹಿತಿ ನಿಮಗೆ ನೀಡ್ತಾ ಇದ್ದೇನೆ ಸ್ನೇಹಿತರೆ. ಇವೆರಡು ಕೃತಿಯ ಜೊತೆಗೆ ಮೊದಲು ಅವೆರಡು ಕೃತಿ ಜೊತೆಗೆ ಇದೊಂದು ಕೃತಿಯನ್ನ ತಾವು ಓದಲೇಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಕಾರಣ ಏನಂದ್ರೆ, ಈ ಅನನ್ಯತೆ ರೀತಿಯಲ್ಲಿ ನೀವು ನಿಮ್ಮ ಯುನೀಕ್ನೆಸ್ನ ಅರ್ಥ ಮಾಡ್ಕೊಳ್ತೀರಾ. ಯಾವಾಗ ನೀವು ನಿಮ್ಮ ಅನನ್ಯತೆಯನ್ನ ಅರಿತೀರಾ, ನಿಮಗೆ ವಾಟ್ ಈಸ್ ಮೈ ಸ್ಟ್ರೆಂತ್, ವಾಟ್ ಈಸ್ ಮೈ ವೀಕ್ನೆಸ್, ನನ್ನ ಸಾಮರ್ಥ್ಯಗಳೇನು, ನನ್ನ ದೌರ್ಬಲ್ಯಗಳೇನು ಅಂತ ಅರ್ಥ ಆಗ್ತಾ ಹೋಗ್ತಾ ಇರುತ್ತೆ. ಆ ಒಂದು ದೃಷ್ಟಿಯಿಂದ ಈ ಒಂದು ಕೃತಿಯನ್ನು ಓದಿ ಅಂತ ಹೇಳ್ತಾ ಇದ್ದೇನೆ. ಇದು ನಿಮ್ಮ ಓದುವ ಚಟುವಟಿಕೆಗಳಿಗೆ. ಇದು ಆದ ಮೇಲೆ ನನ್ನೆಲ್ಲ ಪುಸ್ತಕಗಳು, ಇನ್ನು ಉಳಿದಿದ್ದ ಆದಷ್ಟು ಬಿಟ್ರೆ ಇಷ್ಟು ಪುಸ್ತಕಗಳಿದೆ ನಂದು. ಓಕೆನಾ? ಸೊ ಇದರಲ್ಲಿ ಸಾಧಕರ ಚಂದನ, ವ್ಯಕ್ತಿತ್ವ ಚಂದನ, ಪರ್ಸನಾಲಿಟಿ 10 ಟಾಪಿಕ್ಸ್ ಮೇಲಿದೆ. ಸಾಧಕರ ಚಂದನ 16 ಜನ. ಇಲ್ಲಿ ಸಾಹಿತಿಗಳು ಯಾರ್ಯಾರು ಭಾಷೆ ಇಂಪ್ರೂವ್ ಮಾಡ್ಕೋಬೇಕಲ್ಲ, ಭಾಷೆಗೆ ಸಾಹಿತ್ಯ ಚಂದನ, ಇದರಲ್ಲಿ 15 ಸಾಹಿತಿಗಳು 15 ರೀತಿಯಲ್ಲಿ ಅವರ ವಿಚಾರಧಾರೆಗಳನ್ನ ಅವರದೇ ಸೊಗಡು, ಭಾಷಾ ಸೊಗಡಿನ ಜೊತೆಗೆ ಇದೆ. ಈ ಕೃತಿಯಲ್ಲಿ ನಿಮಗೆ ಮಾಹಿತಿ ಸಿಗತ್ತೆ. ಜೊತೆಗೆ ನಾನು ಅನುಕ್ಷಣ ಅನುಭವಿಸಿ, ಬಿಕಾಸ್ ಟೈಮ್ ಬಗ್ಗೆ ಆಗಲೇ ಹೇಳಿದೆ, ನಿಮ್ಮ ಲೈಫಲ್ಲೂ ಅಷ್ಟೇ ನೀವು ನಿಮ್ಮ ಸಮಯವನ್ನ ಅರಿತಾರೆ
ಸಮಯವನ್ನ ಹೇಗೆ ವಿನಿಯೋಗಿಸಬೇಕು, ಸಮಯವನ್ನ ಅನುಭವಿಸಬೇಕು ಅಂತ ಹೇಳ್ತಾನೆ. ಜಸ್ಟ್ ಸುಮ್ಮನೆ ಕಳೆಯೋದಲ್ಲ. ನೀವು ನೋಡ್ರಿ ನಿಮ್ಮ ಲೈಫೇ ಚೇಂಜ್ ಆಗ್ತದೆ. ಸೆಲೆಬ್ರೇಟ್ ಎವರಿ ಮೂಮೆಂಟ್. ಕನ್ನಡದಲ್ಲಿ ಅನುಕ್ಷಣ ಅನುಭವಿಸಿ. ಹೌದು, ಒಂದೇ ಸರಿ ಸಕ್ಸಸ್ ಸಿಗಲ್ಲ, ಫೇಲ್ಯೂರ್ ಆಗುತ್ತೆ. ಆದರೆ ಅಷ್ಟರೊಳಗಡೆನೆ ಎಷ್ಟೊಂದು ಜನ ಏನೇನೋ ಹೆಚ್ಚು ಕಡಿಮೆ ಮಾಡ್ಕೊಳ್ತಾರೆ. ಆ ಥರ ಮಾಡ್ಕೋಬಾರ್ದು ಅನ್ನೋದಕ್ಕೋಸ್ಕರ, ಆತ್ಮವಿಶ್ವಾಸವನ್ನು ವೃದ್ಧಿಸೋಕ್ಕೋಸ್ಕರ, ಫಿಯರ್ ನಾಟ್ ಫೇಲ್ಯೂರ್, ಸೋಲುಗಳಿಗೆ ಅಂಜದಿರಿ. ಈ ಕೃತಿ ನಿಮಗೆ ಕಾನ್ಫಿಡೆನ್ಸ್ ಬೂಸ್ಟರ್. ಓಕೆ. ಅದ್ರ ಜೊತೆಗೆ ಇನ್ ಕೆಲವರು, ಸಾರ್ ನಾನು ಹಳ್ಳಿ ಕಡೆಯವನು ಸಾರ್, ಜಾಸ್ತಿ ಓದಿಲ್ಲ ಸಾರ್, ಕರ್ಗಿದ್ದೀನಿ ಸಾರ್, ಆ, ಮ, ಈ ನನಗೇನೋ ಜಾಸ್ತಿ ಬುದ್ಧಿ ಇಲ್ಲ ಅನ್ಕೊಂತೀನಿ ಸಾರ್ ಅಂತ ಕೆಲವರು ಅನ್ಕೊಂಬಿಡ್ತಾರೆ. ನೀವೇ ಅಂದ್ಕೊಂಡ್ರೆ ಬೇರೆಯವ್ರು ಯಾರಪ್ಪ ಹೆಲ್ಪ್ ಮಾಡ್ತಾರೆ ನಿಮ್ಗೆ? ಅಲ್ವಾ? ಸ್ನೇಹಿತರೆ, ದಯವಿಟ್ಟು ನೀವು ನಿಮ್ಮ ಬಗ್ಗೆ ಕೀಳರಿಮೆಯನ್ನ ಹೊಂದಬೇಡಿ. ಬೇಡ ಕೀಳರಿಮೆ, ಇರಲಿ ಆತ್ಮವಿಶ್ವಾಸ. ಏನಂತೀರಿ? ಸೊ ಇವೆಲ್ಲ ನಿಮ್ಗೆ ಆಶ್ಚರ್ಯ ಆಗ್ಬೋದು. ನಾನೊಂದು 20-25 ವರ್ಷದಿಂದ ಇವೆಲ್ಲ ಕೆಲಸಗಳ ಮಾಡ್ಕೊಂಡ್ ಬರ್ತಾ ಇದ್ದೇನೆ. ಓಕೆ. ಅಷ್ಟೇ ಅಲ್ಲ, ನನಗೆ ಪರಿಚಯ ಇರೋ ಒಂದು ಸುಮಾರು ಒಂದು 35 ಜನ ಸಾಧಕರನ್ನೇ, ನನಗೆ ಯಾರು ಗೊತ್ತಿದ್ದಾರಲ್ಲ ಅವ್ರನ್ನೇ ಸಂದರ್ಶನ ಮಾಡೀನಿ ಈ ಕೃತಿಯಲ್ಲೇ. ತಿರುವುಗಳ ಅರಿವು, ನಿಮ್ಮ ಟರ್ನಿಂಗ್ ಪಾಯಿಂಟ್ಸ್ ಆಫ್ ಲೈಫ್ನ ನೀವು ಅರಿಯೋದಕ್ಕೆ ತುಂಬಾ ಸಹಾಯ ಆಗುತ್ತೆ. ಸೊ ನಾವು ಯಾವಾಗಲೂ ನಮ್ಮ ಬದುಕಿನ ತಿರುವುಗಳನ್ನು ಗಮನಿಸ್ಕೋಬೇಕಾದ್ರೆ ಇತರರ ಬದುಕನ್ನ ಅರ್ಥ ಮಾಡ್ಕೊಂಡ್ರೆ ಅದು ಸುಲಭ. ಹಾಗಾಗಿ ಪುಸ್ತಕಗಳು ಒಂದು ದೊಡ್ಡ ಮಟ್ಟದಲ್ಲಿ ನಮ್ಮೆಲ್ಲರಿಗೂ ಸಹಕಾರಿಯಾಗುತ್ತದೆ ಅನ್ನುವ ಅಂಶವನ್ನ ಹೇಳ್ತಾ, ಇನ್ನೊಂದು ಮುಖ್ಯವಾಗಿ ಏನ್ ಹೇಳ್ಬೇಕು ನಾನು ಅಂತಂದ್ರೆ, ಸುಮಾರು ಜನಕ್ಕೆ ಸ್ಟಾರ್ಟ್ ಮಾಡೋದು ಹೆಂಗೆ ಭಾಷಣ, ಎಂಡ್ ಮಾಡೋದು ಹೆಂಗೆ ಗೊತ್ತಾಗಲ್ಲ. ಅಂದ್ರೆ ಓಪನಿಂಗು ಮತ್ತೆ ಎಂಡಿಂಗು ಗೊತ್ತಾಗಲ್ಲ. ಅದಕ್ಕೆ ಒಂದ್ಸರಿ ಒಂದು ವಿಮಾನ ಸಂಸ್ಥೆಗೆ ಹೋದಾಗ ಇದೊಂದು ಪುಟ್ಟ ವಿಮಾನ ಕೊಟ್ಟಿದ್ರು. ಅದಕ್ಕೆ ಇದನ್ನ ಇಟ್ಕೊಂಡು ಎಕ್ಸ್ಪ್ಲೈನ್ ಮಾಡ್ತೀನಿ ನಾನೀಗ. ಈಗ ಏರ್ಪೋರ್ಟ್ಗೆ ಹೋದ್ರೆ ಒಂದು ವಿಮಾನ ಹಾರ್ಬೇಕಾದ್ರೆ ಏನ್ ಮಾಡುತ್ತೆ? ಟೇಕ್ ಆಫ್ ಅಂದ್ರೆ ನಿಧಾನಕ್ಕೆ ಹಿಂಗೆ ಹೋಗಿ 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 ಸುತ್ತೊಡ್ಕೊಂಡು ಒಂದ್ 2-3 ಕಿಲೋಮೀಟರ್, ಆಮೇಲೆ ಝಿಂಗ್ ಅಂತ ಮೇಲೆ ಕೊಡೋಗುತ್ತೆ. ನಮ್ಮ ಭಾಷಣನೂ ಅಷ್ಟೇ. ಟೇಕ್ ಆಫ್ ಆರಂಭದಲ್ಲಿ ಎಕ್ಸಾಂಪಲ್ಲು, ಗಾದೆ ಇದೆಲ್ಲ ಇದ್ಕೊಂಡು ನಿಧಾನಕ್ಕೆ ಟೇಕ್ ಆಫ್ ಆಗಬೇಕು. ಆಯ್ತಪ್ಪ, ಟೇಕ್ ಆಫ್ ಆದ್ಮೇಲೆ ಏನು? ಭಾಷಣ ಮಾತಾಡ್ಬೇಕು. ಅಂದ್ರೆ ನಾವು ವಿಮಾನದ ಹಾರಾಟ ಏನಿದೆ, ಹಾರಾಟ 1 hour 2 hour ಇರುತ್ತಲ್ಲ, ಹಂಗೆ ಭಾಷಣ ಅನ್ಕೊಳ್ಳಿ. ಒಂಚೂರು ಪಟ್ಟಿ ಮಾಡ್ಕೊಂಡು ಒಂದಾದ್ಮೇಲೆ ಒಂದು ಭಾಷಣ ಮಾಡ್ತಾ ಬರೋ. ಓಕೆನಾ? ಸೊ ಆಯ್ತು, ಅದಾದ್ಮೇಲೆ ಇಳಿಲೇಬೇಕು. ಅದು ಕ್ಲೋಸಿಂಗ್. ಇಳಿದ್ರೆ ಸುಮ್ಮನೆ ಒಂದೇ ಸಲ ಟಕ್ ಅಂತ ಇಳಿಯುತ್ತೆ ವಿಮಾನ? ಇಲ್ಲ. ಮತ್ತೆ ರನ್ವೇನಲ್ಲಿ ಲ್ಯಾಂಡಿಂಗ್ ಆಗತ್ತೆ. ಸೊ ಆ ಥರ ಭಾಷಣ ಟೇಕ್ ಆಫ್ ಆಗಿ ವಿಷಯ ಎಲ್ಲ ಮಾತಾಡ್ಕೊಂಡು ಮತ್ತೆ ಲ್ಯಾಂಡಿಂಗ್ ಆಗಿ ನಿಧಾನಕ್ಕೆ ಇಳಿಬೇಕು. ಇದೊಂದು ಟಿಪ್ಸ್ ಹೇಳ್ಕೊಟ್ಟಿದ್ದೀನಿ ಅಲ್ಲ. ಇಷ್ಟ ಆಯ್ತಾ ಟಿಪ್ಪು? ಇಷ್ಟ ಆದ್ರೆ ವೈ ಅಂತ ಟೈಪ್ ಮಾಡಿ. ಯಾಕಂದ್ರೆ ಜಾಸ್ತಿ ಇದು ನನಗೆ ಅನಿಸಿದ್ದು. ಒಂದ್ಸರಿ ನಾವು ಏನ್ ಮಾಡ್ತೇವೆ, ವಿಷಯದ ಆರಂಭ ಮಾಡೋದ್ರಲ್ಲಿ ಎಡುತ್ತೇವೆ, ಕ್ಲೋಸ್ ಮಾಡೋದ್ರಲ್ಲಿ ಎಡುತ್ತೇವೆ. ಉತ್ತಮವಾದ ಆರಂಭ, ಉತ್ತಮವಾದ ಅಂತ್ಯ, ಮಧ್ಯ ನಡುವೆ ಹಾರಾಟ. ಎಷ್ಟು ಚೆನ್ನಾಗಿ ನಾವು ಹಾರಾಟ ಮಾಡ್ಕೊಂಡು ಹೋಗ್ತಾ ಇದ್ರೆ ನಮ್ಮ ಲೈಫ್ ಒಂದ್ ರೀತಿ ಸಿಕ್ಕಾಬಡೆ ವಿಶೇಷವಾಗಿರುತ್ತೆ ಅಲ್ವಾ? ನಾನು 100 ಜನ ಸಂದರ್ಶನ ಮಾಡಿದೆ ಟಿವಿಯಾಗೆ. ಆ ಸಾವಿರಾರು ಜನರದ ಸಾಧಕರನ್ನ ನೋಡ್ತಾ 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 ಅವ್ರು ಏನು ಸ್ಪೆಷಲ್ ಇಲ್ವಲ್ರಿ? ನಿಮ್ಮಂಗೆನೇ ಇದ್ದಾರೆ. ಆದ್ರೆ ಅವ್ರು ಯಾಕೆ ಸಾಧಕರಾದ್ರು ಅಂತ ತಲೆ ಕೆಡಿಸ್ಕೊತಾ ಸುಮಾರು ಜನ ಗೈಡ್ ಮಾಡ್ಕೊಂಡು ಬಂದಿದ್ದೀನಿ. ಕೊನೆಗೆ ಈಗ ಟಿವಿ ಇಲ್ಲಿ 23-24 ವರ್ಷದ ಮೇಲೆ ನಾನು ಫ್ರೀಲ್ಯಾನ್ಸರ್ ಆಗಿ ಸರ್ವಿಸ್ ಮಾಡಿದ್ದು. ಬಟ್ ಕ್ಯಾಮ್ರಾ ಮಾತ್ರ ಬಿಟ್ಟೇ ಇಲ್ಲ. ಒಂದು 30 ವರ್ಷ ಆಯ್ತು ಟಿವಿ ಮುಂದೆ ಇರ್ತಾ ಇದ್ದೆ. ಈಗ ನಿಮ್ಮ ಲ್ಯಾಪ್ಟಾಪಲ್ಲಿ ಇಲ್ಲೂ ಒಂದು ಲ್ಯಾಪ್ಟಾಪಲ್ಲಿ ಕ್ಯಾಮ್ರಾ ಅಲ್ವಾ, ನಿಮ್ಮ ಜೊತೆ ಮಾತಾಡ್ತಾ ಇದ್ದೇನೆ. ಸೊ ವೆನ್ ಯು ಬಿಕಮ್ ಕ್ಯಾಮ್ರಾ ಫ್ರೆಂಡ್ಲಿ, ಎದುರ್ಕೊಳ್ಳದೆ ಹೋದ್ರೆ, ವೇದಿಕೆ ಮೇಲೆ ಸ್ಟೇಜಲ್ಲಿ ಎದುರ್ಕೊಳ್ಳದೆ ಹೋದ್ರೆ, ಬರೀ ವಿಡಿಯೋ ಮಾಡೋದ್ರಿಂದ ಇವತ್ತು ಲಕ್ಷಾಧಿಪತಿಗಳಾದವರು ಇದ್ದಾರೆ, ಲಕ್ಷಗಳನ್ನ ಗಳಿಸ್ತಾ ಇದ್ದಾರೆ.
ಆದರೆ ಆ ವಿಡಿಯೋ ಹೇಗೆ ಮಾಡುತ್ತಾರೆ, ಆ ವಿಡಿಯೋದಲ್ಲಿ ಏನನ್ನು ಮಾತನಾಡುತ್ತಾರೆ, ಎಷ್ಟು ಮಾತನಾಡುತ್ತಾರೆ ಎನ್ನುವುದು ಮುಖ್ಯ ಆಗ್ತದೆ. ಆ ಒಂದು ನಿಟ್ಟಿನಲ್ಲಿ ನಾವು ನಮ್ಮ ಕೋರ್ಸ್‌ಗೆ ಬರುವವರಿಗೆ ಮಾರ್ಗದರ್ಶನವನ್ನ ಮಾಡ್ತಾ, ಮಾಡ್ತಾ "ಏಯ್! ಹೀಗ್ ಮಾಡ್ರಿ" ಅಂತ ಹೇಳ್ತಾ ಬರ್ತಿದ್ದೇವಪ್ಪ. ಸಭಾ ಕಂಪನದಿಂದ ದೂರ ಉಳಿಯೋದು ಹೇಗೆ? ವಿಷಯದ ಮಹತ್ವವನ್ನ ಅರಿಯೋದು ಹೇಗೆ? ಅದರ ಜೊತೆಗೆ ಜೀವನ ಕೌಶಲ್ಯಗಳನ್ನ ಅರಿವು ಮೂಡಿಸ್ಕೊಳ್ಳೋದು ಹೇಗೆ? ಧ್ವನಿಯ ಪಾತ್ರ, ಭಾಷೆ ಮತ್ತು ಶಾರೀರಿಕ ಭಾಷೆ, ಸಾಮಾಜಿಕ ಜಾಲತಾಣಗಳು ಬಳಕೆ ಇದನ್ನ ಹೇಗೆ ನಾವು ಮಾಡ್ಕೋಬೇಕು ಅಂತ ನಾವು ನಿರಂತರವಾಗಿ ಪ್ರಯತ್ನ ಪಡ್ತಾ ಇದ್ರೆ, ನಾನು ಗ್ಯಾರಂಟಿ ಕೊಡ್ತೇನೆ, ಖಂಡಿತವಾಗಿ ನೀವೆಲ್ಲರೂ ಉತ್ತಮ ಮಾತುಗಾರರಾಗೋದಕ್ಕೆ ಸಾಧ್ಯತೆ ಇದೆ. ಆ ಸಾಧ್ಯತೆಗಳನ್ನ ನೀವು ಆ, ವ- ಸ್ವಯಂ ನಂಬಿಕೆ ಅಂತ ಕರಿತೇವೆ. ಇಂಗ್ಲಿಷ್ನಲ್ಲಿ ಸೆಲ್ಫ್ ಬಿಲೀಫ್ ಅಂತೀವಿ. ಟೈಪ್ ಮಾಡಿ ಚಾಟ್ ಬಾಕ್ಸ್ ಅಲ್ಲಿ ಎಲ್ಲರೂ ಸ್ವಯಂ ನಂಬಿಕೆ ಅಥವಾ ಸೆಲ್ಫ್ ಬಿಲೀಫ್ ಅಂತ. ನಮಗ್ ನಾವೇ ನಂಬಲಿಲ್ಲ ಅಂದ್ರೆ ನಮ್ಮನ್ನು ಇನ್ಯಾರು ನಂಬುತ್ತಾರೆ? ಕರೆಕ್ಟಾ? ಸೊ ನಾವು ನನ್ನ ಮೇಲೆ ನಾನು ನಂಬಿಕೆ ಇಟ್ಟು, ಎಸ್, ನನ್ನ ಜೀವನದಲ್ಲಿ ನಾನು ಅಭಿವೃದ್ಧಿ ಹೊಂದಲೇಬೇಕು ಅಂತ ಮನಸ್ಸು ಮಾಡದಿದ್ದರೆ ಹೇಗೆ ಸಾಧ್ಯ ಅಲ್ಲವೇ ಸ್ನೇಹಿತರೆ? ಸ್ನೇಹಿತರೆ, ಭಾಷಣ ಕೌಶಲ್ಯ ಎಲ್ಲರೂ ತಮ್ಮದನ್ನಾಗಿಸಿಕೊಳ್ಳೋದಕ್ಕೆ ಅವಕಾಶ ಇದೆ. ಮೈಕ್ನ ನೀವು ಒಂದು ಫ್ರೆಂಡ್ ಆಗಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಅಭ್ಯಾಸ, ನಿರಂತರ ಬಳಕೆ ತುಂಬಾ ಮುಖ್ಯ. ಬರೀ ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಇದ್ಕೊಂಡು ಬೇರೆಯವರೆಲ್ಲ ಮಾಡ್ತಾ ಇದ್ದಾರೆ, ನಾನು ಆಗುತ್ತಾ ಇಲ್ವಾ ಅಂದ್ರೆ ಆಗೋದಿಲ್ಲ. ಯು ಹ್ಯಾವ್ ಟು ಕಮ್ ಟು ದ ಫ್ರಂಟ್ ಅಂತ ಹೇಳೋಕೆ ಇಷ್ಟಪಡ್ತೇನೆ. ಆವಾಗ ಇದನ್ನ ಇಂಗ್ಲಿಷ್ನಲ್ಲಿ ನಾವು ಪಬ್ಲಿಕ್ ಸ್ಪೀಕಿಂಗ್ ಅಂತ ಕರೀತೇವೆ. ಕರೆಕ್ಟ್. ಯಾಕೆ ನಾವು ನೂರಾರು ಜನರಿಗೆ ಒಟ್ಟಿಗೆ ಮಾತಾಡೋದಕ್ಕೆ ಅವಕಾಶಗಳು ಸಿಗ್ತದೆ. ಮತ್ತೆ ಯಾವುದೇ ವೇದಿಕೆಗೆ ಹೋಗ್ಲಿ, ಅಲ್ಲಿ ಯಾವುದೋ ಒಂದು ಮೈಕ್ ಇಟ್ಟಿರ್ತಾರೆ, ಅದನ್ನ ನಾನು ಫ್ರೆಂಡ್ ಆಗಿ ಮಾಡ್ಕೋಬೇಕು ಅಲ್ವೇ? ಜನರು ಕೂಡ ಕೆಲವು ಹೊಸ ವಿಷಯ ತಿಳ್ಕೊಳ್ಳೋದಕ್ಕೆ ಬಾಯಾರಿರ್ತಾರೆ. ಅವ್ರಿಗೂ ಬೇಕನ್ನಿಸ್ತಾ ಇರುತ್ತೆ. ನನಗೆ ಬಾಯಾರಿಕೆ ಆದಾಗ ಒಂದ್ ಸ್ವಲ್ಪ ನೀರಿಂಗ್ ಕುಡ್ದೆ, ಜನರಿಗೆ ಹೊಸ ಹೊಸ ವಿಚಾರಗಳನ್ನು ಕೊಟ್ಟಾಗ ಅವರು ನಿಮ್ಮ ಅಕ್ಸೆಪ್ಟ್ ಮಾಡುವ ರೀತಿ ತುಂಬಾನೇ ವಿಭಿನ್ನವಾಗಿರ್ತದೆ. ಓಕೆ. ಟ್ರಾನ್ಸ್ಫರ್ಮೇಷನ್ ಅನ್ಲಿಮಿಟೆಡ್ ನಮ್ಮ ಸಂಸ್ಥೆ ಹೆಸರು. ವ್ಯಕ್ತಿತ್ವ ಪರಿವರ್ತನೆಯ ಉದ್ದೇಶದಿಂದ ಮಾತಿನಿಂದ ಶ್ರೀಮಂತಿಕೆಡೆಗೆ ಕೊಂಡೊಯ್ಯುವ ನಿಟ್ಟಿನಲ್ಲಿ ಭಾಷಣ ಕೌಶಲ್ಯದ ಮೂಲಕ ಜೀವನ ಕೌಶಲ್ಯವನ್ನ ಕಲಿಸುವ ಒಂದು ಪುಟ್ಟ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ. ನಿಮ್ಮೆಲ್ರಿಗೂ ಆಸೆ ಇದೆ, ಕನಸುಗಳಿದೆ. ಆದ್ರೆ ಆ ಕನಸನ್ನ ನನಸು ಮಾಡಿಕೊಳ್ಳೋದಕ್ಕೆ ನೀವು ಮೊದಲ ಹೆಜ್ಜೆಯನ್ನೇ ಇಡದಿದ್ದರೆ ಹೇಗೆ ಸ್ನೇಹಿತರೆ? ಈಗ ನಾನು ಸುಮಾರು 35 ವರ್ಷಗಳ ಅನುಭವವನ್ನ ಪಡೆದುಕೊಂಡು ನಿಮ್ಮ ಮುಂದೆ ಇದ್ದೇನೆ, ಒಬ್ಬ ಮಾರ್ಗದರ್ಶಕನಾಗಿ. ಯುವರ್ ಜಾಬ್ ಇಸ್ ವೆರಿ ಸಿಂಪಲ್. ನನಗೆ ಯಾರು ಹುಡುಕೊಂಡೋದ್ರು, ಯಾರು ಸಿಗ್ತಾ ಇರಲಿಲ್ಲ. ಯಾಕೆಂದ್ರೆ ಈ ಕರ್ನಾಟಕದಲ್ಲಿ ಭಾಷಣ ಕೌಶಲ್ಯದ ಬಗ್ಗೆ ನನಗೆ ತಿಳಿದ ಹಾಗೆ ಹೆಚ್ಚು ಪ್ರಚಾರ ಅಥವಾ ಜನರಿಗೆ ಪರಿಚಯ ಮಾಡಿಕೊಟ್ಟಿರೋದು ಅಥವಾ ಸಾಧಕರಿಗೆ ಹೇಳಿಕೊಟ್ಟಿರೋದು ನಾನೇ ಅಂತ ಅನ್ನಿಸ್ತದೆ. ಯಾಕೆಂದ್ರೆ ಆರಂಭದಲ್ಲಿ ನಿರೂಪಣೆ ವರ್ಕ್‌ಶಾಪ್ ಆಗಲಿ, ಭಾಷಣ ಕೌಶಲ್ಯ ವರ್ಕ್‌ಶಾಪ್ ಆಗಲಿ 90s ನಾನು ಮಾಡಿದ್ದೇನೆ. ಓಕೆ. ಸೊ ನಾನು ಕನಸಿತ್ತು, ಅದನ್ನ ನನಸು ಮಾಡೋಕ್ಕೆ ಪ್ರಯತ್ನ ಪಟ್ಟೆ. ಇವತ್ತು ನಿಮ್ಮ ಮುಂದೆ ಇದ್ದೀನಿ. ನೀವು ಅಷ್ಟೇ. ಬರೀ ಕನಸಿದ್ರೆ ಕನಸಾಗೆ ಹೊರ್ಟೋಗ್ಬಿಡುತ್ತೆ. ನನಸು ಮಾಡ್ಕೊಳ್ಳೋಕೆ ಯು ಹ್ಯಾವ್ ಟು ಮೇಕ್ ಎನ್ ಎಫರ್ಟ್. ಏನೋ ಕಲಿಬೇಕು, ಬೆಳಿಬೇಕು. ಒಂದು ಸೆಲ್ಫ್ ಇನ್ವೆಸ್ಟ್ಮೆಂಟ್ ಇಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತೀವಿ. ನನ್ನ ಮೇಲೆ ನಾನು ಇನ್ವೆಸ್ಟ್ ಮಾಡ್ಕೋಬೇಕು. ಈ ರೀತಿ ಎಲ್ಲ ಮನಸ್ಸು ಬಂದ್ರೆ ಮಾತ್ರನೇ ಸಾಧ್ಯ. ಇಲ್ಲದೆ ಇದ್ರೆ ನಾವು ಒಂದು ಕೋಟ್ ಹೇಳ್ಕೊಂಡು ಬಸವಣ್ಣವ್ರು ಅಂದ್ರು, ನುಡಿದರೆ ಮುತ್ತಿನ ಹಾರದಂತಿರಬೇಕು ಅವ್ರಂದ್ರು. ಆದ್ರೆ ನಮ್ಮ ಮಾತು ಮುತ್ತಿನ ಹಾರದ ತರ ಇರಲಿಲ್ಲ ಅಂದ್ರೆ ಹೇಗೆ? ನಾವು ಮಾತುಗಳನ್ನ ಪೋಣಿಸುತ್ತಾ ಪೋಣಿಸುತ್ತಾ ಸಾಗಬೇಕು. ಎಲ್ಲವೇ ಸ್ನೇಹಿತರೆ, ಲಕ್ಷ್ಮೀರ್ ವಸತಿ ಜೀವಹಾಗ್ರೆ, ನಾಲಿಗೆಯ ತುದಿಯಲ್ಲಿ ಲಕ್ಷ್ಮಿ ವಾಸಿಸುತ್ತಾಳೆ. ಸೊ ನೀವು ಚೆನ್ನಾಗಿ ಮಾತನಾಡುವುದನ್ನ ಕಲಿತರೆ ಲಕ್ಷ್ಮಿ
ನಿಮ್ಮ ಜೊತೆ ಬರ್ತಾರೆ. ಹಿತ ಮಿತ ಮೃದು ವಚನಂ ಅಂತ ಆದಿಕವಿ ಪಂಪ ಹೇಳ್ತಾರೆ. ನೀವು ನಿಮ್ಮ ಮಾತುಗಳನ್ನ ಹಿತವಾಗಿ, ಮಿತವಾಗಿ, ಮೃದುವಾಗಿ ಆಡ್ತಾ ಬನ್ನಿ. ನಿಮ್ಮ ಮಾತಿನಲ್ಲಿ ವೈಶಿಷ್ಟ್ಯತೆ ಜಾಸ್ತಿ ಆಗ್ತದೆ. ಇದನ್ನೇ ನಾನು ಹೆಚ್ಚು ಪ್ರಚುರಪಡಿಸ್ತಾ ಇದ್ದೇನೆ. ನಂಬರ್ 1 ಭಯ, ವೇದಿಕೆಯ ಭಯ. ಸರ್ವೆಗಳೆಲ್ಲ ಆಗಿದೆ ಹಿಂದೆ. ಯಾವುದು ನಂಬರ್ 1 ಭಯ? ಎಲ್ಲರೂ ಹೆಚ್ಚಿನ ಸಾವೂನು ಕೂಡ ಆಮೇಲಂತೆ. ವೇದಿಕೆಯ ಭಯ ಅಂತ ಹೇಳ್ತಾರೆ. ಸೊ ವೇದಿಕೆಯ ಭಯವನ್ನ ಗೆದ್ದರೆ ಪ್ರಪಂಚವನ್ನೇ ಗೆಲ್ಲಬಹುದು, ಏಕೆಂದರೆ ನಿಮ್ಮಲ್ಲಿ ಆತ್ಮವಿಶ್ವಾಸ ವೃದ್ಧಿಸುತ್ತಾ ಹೋಗುತ್ತದೆ. ಇನ್ಫ್ಯಾಕ್ಟ್ ಯಾರಾದರೂ ಪಬ್ಲಿಕ್ ಸ್ಪೀಕಿಂಗ್ ಯಾಕೆ ಕಲಿಯಕ್ಕೆ ಬರಬೇಕು ಅಂದ್ರೆ ನಿಮ್ಗೆ ಕಾನ್ಫಿಡೆನ್ಸ್ ತಗೊಳಕ್ಕೆ, ನಿಮ್ಮಲ್ಲಿ ಆತ್ಮವಿಶ್ವಾಸ ಬರೋಕ್ಕೆ, ಧೈರ್ಯ ಬರೋಕ್ಕೆ, ಜೀವನದಲ್ಲಿ ಎಂಥ ಕಷ್ಟ ಬಂದರೂ ಎದುರಿಸೋಕ್ಕೆ ನಿಮಗೆ ಈ ಪಬ್ಲಿಕ್ ಸ್ಪೀಕಿಂಗ್ ಹೆಲ್ಪ್ ಆಗ್ತದೆ ಸ್ನೇಹಿತರೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲ ಸ್ನೇಹಿತರೆ, ಯಾರ್ಯಾರು ಕಮ್ಯುನಿಕೇಷನ್ ಸ್ಕಿಲ್ಸ್ ಚೆನ್ನಾಗಿದೆಯೋ ಅವರು ಡೆಫಿನೆಟ್ ಆಗಿ ಮಿಂಚ್ತಾರೆ. ನಮ್ಮ ಪ್ರಧಾನ ಮಂತ್ರಿ ಮೋದಿಯವ್ರನ್ನೇ ನೋಡ್ಕೊಳ್ಳಿ ನೀವು. ಅವರ ಮಾತುಗಳನ್ನೇ ಗಮನಿಸಿ, ಎಷ್ಟು ಕನ್ವಿಕ್ಷನ್ ಇರ್ತದೆ ಅವರಲ್ಲಿ. ಮಿಂಚ್ತಾ ಇದ್ದಾರೋ ಇಲ್ವೋ? 3rd ಟೈಮ್ಗೀಗ ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ. ನೀವು ನಿಮ್ಮ ಜೀವನದಲ್ಲಿ ಏನಾಗಬೇಕಂತ ಇರ್ತೀರೋ ಅದನ್ನು ನೀವಾಗಿ ಸ್ನೇಹಿತರೆ. ನೀವು ಮಿಂಚಲಿಕ್ಕೆ ಸುವರ್ಣ ಅವಕಾಶಗಳು ಇದೆ. ಅದನ್ನ ಬಳಸ್ಕೋಬೇಕು ಅನ್ನೋದೇ ನನ್ನ ಒಂದು ಆಶಯ. ಐ ಹ್ಯಾವ್ ಎ ಮಿಷನ್ ಟು ಟ್ರೈನ್ 1 ಮಿಲಿಯನ್ ಪೀಪಲ್. ನಾನೀಗಾಗಲೇ ಆಫ್ಲೈನಲ್ಲಿ ಒಂದು 8 ಲಕ್ಷ ಜನಕ್ಕೆ ಟ್ರೈನಿಂಗ್ ಮಾಡೇನೆ. ಆನ್ಲೈನಲ್ಲೇ 1 ಮಿಲಿಯನ್ ಜನಕ್ಕಾದ್ರೂ ನಾನು ಟ್ರೈನ್ ಮಾಡಬೇಕಂತ ಗುರಿ ಇಟ್ಕೊಂಡಿದ್ದೇನೆ. ಯಾರ್ಯಾರು ಉತ್ತಮ ಭಾಷಣಕಾರರಾಗಬೇಕು ಅಂತ ಇರ್ತಾರೆ ಅವ್ರಿಗೆ ನೆರವು ನೀಡಬೇಕು ಅಂತಲೂ ನಾನು ಬಯಸ್ತಾ ಇದ್ದೇನೆ. ಜೊತೆಗೆ ನೆರವು ನೀಡಬೇಕಾದ್ರೆ ಸುಮ್ಮನೆ ಅಲ್ಲ, ಒಂದು ಕಲಿಕೆ ಅನ್ನೋದು ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಆಗಬೇಕು ಫ್ರೆಂಡ್ಸ್. ಆ ಒಂದು ನಿಟ್ಟಿನಲ್ಲಿ ನಾನು ಪ್ರಯತ್ನಗಳನ್ನು ಮಾಡ್ತಾ ಬಂದಿದ್ದೇನೆ. ಒಬ್ಬ ವಾಗ್ಮಿ, ಸಾಧಕ, ಜನಪ್ರಿಯ ನಾಯಕ ಆಗೋದಕ್ಕೆ ಇದು ತುಂಬ ಅಂದರೆ ತುಂಬಾನೇ ಅಗತ್ಯ ಇರುವಂತಹ ವಿಚಾರ. ಹಾಗಾಗಿ ನಿಮ್ಮ ಮೇಲೆ ನೀವು ಹೂಡುವ ಬಂಡವಾಳವೇ ಶ್ರೇಷ್ಠ ಬಂಡವಾಳ ಅಂದ್ಕೊಂಡವ್ರಿಗೆ ಮಾತ್ರ ಲಾಭ ಜಾಸ್ತಿ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಪುಟ್ಟ ಹೆಜ್ಜೆ ದೊಡ್ಡ ಸಾಧನೆಗೆ ಮುನ್ನೋಡಿ. ಎ ಸ್ಮಾಲ್ ಸ್ಟೆಪ್ ಕ್ಯಾನ್ ಟೇಕ್ ಯು ಲಾಂಗರ್. ಅಂದರೆ ನೀವು 1000 ಹೆಜ್ಜೆ ಇಡಬೇಕಂದ್ರೂ ಮೊದಲನೇ ಹೆಜ್ಜೆನೇ ವೆರಿ ಇಂಪಾರ್ಟೆಂಟ್. ಈ ಮೊದಲನೇ ಹೆಜ್ಜೆ ಇಡೋದ್ರಲ್ಲೇ ನಮ್ಮ ಕನ್ನಡಿಗರು ಸ್ವಲ್ಪ ತುಂಬ ಸ್ಲೋ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಎಚ್ಚರಿಕೆಯನ್ನು ನೀಡುತ್ತಾ ಇದ್ದೇನೆ, ಹಿಂದೆ ಉಳಿಯೋದು ಬೇಡ ನಾವು ಅಂತ. ಹಾಗಾಗಿ ಪುಸ್ತಕ ದಣಿವರಿಯದ ಶಿಕ್ಷಕ, ಓದಿ ನಾಯಕರಾಗಿ ಅಂತ ಹೇಳ್ತಾನೆ. ನೋಡುವ ಕಲೆ ನಿಮ್ಮದಾಗಲಿ. ಅಬ್ಸರ್ವೇಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ಸುತ್ತಮುತ್ತ ಪ್ರಪಂಚದಲ್ಲಿ ಏನೇನಾಗ್ತಾ ಇದೆ ಅದನ್ನು ತಿಳ್ಕೊಂಡು ಅದನ್ನು ಸೂಕ್ಷ್ಮವಾಗಿ ಮಾತಾಡಿದರೆ ಮಾತ್ರನೇ ನಮಗೆ ವೇದಿಕೆಯಲ್ಲಿ ಹೆಚ್ಚು ಬೆಲೆ. ದೃಷ್ಟಿ ಬದಲಾದರೆ ದೃಶ್ಯ ಬದಲಾದೀತು ಸ್ನೇಹಿತರೆ. ನಮ್ಮ ದೃಷ್ಟಿಕೋನ, ನಮ್ಮ ಮನೋಭಾವವನ್ನ ವೃದ್ಧಿಸಿಕೊಳ್ಳುತ್ತಾ ಸಾಗೋಣ. ಆಲಿಸುವಿಕೆಯಿಂದ ನಮ್ಮ ಜ್ಞಾನ ಹೆಚ್ಚು ವೃದ್ಧಿಯಾಗುತ್ತೆ. ಸೊ ದ ಪವರ್ ಆಫ್ ಲಿಸ್ನಿಂಗ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಅದರ ಕಡೆಗೆ ಕೂಡ ಗಮನ ಕೊಡಿ, ನಾವು ಬೆಳೆಯೋದಕ್ಕೆ ಸಾಧ್ಯ ಆಗತ್ತೆ. ದ ಓವರ್ ಬಾಡಿ ಲ್ಯಾಂಗ್ವೇಜ್, ನಾವು ಮಾತನಾಡೋ ಸಂದರ್ಭದಲ್ಲಿ ಇನ್ನೊಬ್ಬರ ಜೊತೆ ಹೇಗೆ ನಮ್ಮ ಆಂಗಿಕ ಭಾಷೆ ಇರ್ತದೆ. ಆಂಗಿಕ ಭಾಷೆ ನಮ್ಮ ಅಂತರಂಗವನ್ನೇ ಬಿಚ್ಚಿಡುತ್ತೆ. ಉದಾಹರಣೆಗೆ ಸ್ಮೈಲ್ ಅಂತ ಟೈಪ್ ಮಾಡಿ ಚಾಟ್ ಬಾಕ್ಸಲ್ಲಿ. ಕೇವಲ ನಿಮ್ಮ ಮುಗುಳ್ನಗೆ ನಿಮ್ಮ ಮುಖದ ಅಂದವನ್ನೇ ಹೆಚ್ಚಿಸುತ್ತದೆ ಅಲ್ಲವೇ? ಜಸ್ಟ್ ಒಂದು ಸ್ಮೈಲ್. ಮೈಲ್ಸ್ ಅಂಡ್ ಮೈಲ್ಸ್ ಆಫ್ ಸ್ಮೈಲ್ಸ್ ಅಂತೀನಿ ನಾನು. SMILES ಅಂತ ಹಾಕ್ಬಿಟ್ರೆ ಎಸ್ ಮತ್ತೆ ಎಸ್ ನಡುವೆ ಮೈಲ್ ಇದೆ. ನೀವು ಮೈಲುಗಟ್ಟಲೆ ಸ್ಮೈಲ್ ಮಾಡಿ ಅಂತ ಹೇಳ್ತಾನೆ. ಎ ಮ್ಯಾನ್ ವಿತೌಟ್ ಸ್ಮೈಲ್ ಶುಡ್ ನಾಟ್ ಓಪನ್ ಎ ಶಾಪ್ ಅಂತ ಗಾದೆ ಹೇಳತ್ತೆ ಅಲ್ವೇ ಸ್ನೇಹಿತರೆ? ನಮ್ಮ ಅಂದರೆ ಒಂದು ಸ್ಮೈಲ್. ನನಗೇನಾದ್ರು ಕಾಂಟ್ಯಾಕ್ಟ್ ಮಾಡಬೇಕಾ? ನನ್ನ ಇಮೇಲ್ ಐ ಡಿ ಏನು ಗೊತ್ತಾ? smilingJP@gmail.com. ಸೊ ನನ್ನನ್ನು ಯಾವುದೇ ರೀತಿ ಅಪ್ರೋಚ್ ಮಾಡೋದಕ್ಕೆ ದ ಬೆಸ್ಟ್ ಮೀಡಿಯಾ ಈಸ್ ಮೈ ಇಮೇಲ್. ಅದು ಇಮೇಲ್ ನೀವು ಸ್ಮೈಲ್ ಮಾಡಿಕೊಂಡೆ ಇಮೇಲ್ ಟೈಪ್ ಮಾಡೋದು, smilingJP@gmail.com ಅಂತ. ಸೀರಿಯಸ್ಲಿ ಐ ಆಮ್ ಟೆಲಿಂಗ್ ಯುವರ್ ಫ್ರೆಂಡ್ಸ್, ಬಾಡಿ ಲ್ಯಾಂಗ್ವೇಜ್ ನಂಬರ್ 1. ದೆನ್ ಇಟ್ ಕಮ್ಸ್ ಯಾವುದು? ನಮ್ಮ ವಾಯ್ಸ್. ಅದಾದ್ಮೇಲೆ ನಮ್ಮ ವರ್ಡ್ಸ್ ಮೋರ್ ಪವರ್ಫುಲ್.
ಅಂದ್ರೆ ಬಾಡಿ ಲ್ಯಾಂಗ್ವೇಜ್ ಕಮ್ಸ್ ಫಸ್ಟ್, ನೆಕ್ಸ್ಟ್ ದ ವಾಯ್ಸ್, ನೆಕ್ಸ್ಟ್ ವರ್ಡ್ಸ್. ಕರೆಕ್ಟಾ? ಇವು ಮೂರರ ಮೇಲೆ ನೀವೆಲ್ಲರೂ ವರ್ಕ್ ಮಾಡ್ಕೋಬೇಕು. ಓಕೆ, ಜೊತೆಗೆ ಬರೆಯೋದನ್ನ ಜಾಸ್ತಿ ಅಭ್ಯಾಸ ಮಾಡ್ಕೊಳ್ಳಿ. ಬರವಣಿಗೆ ನಿಮ್ಮ ಹಣೆ ಬರಹ ಬರೆದಿತ್ತು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಯು ಕ್ಯಾನ್ ಸ್ಕ್ರಿಪ್ಟ್ ಯುವರ್ ಓನ್ ಫ್ಯೂಚರ್ ಅಂತ. ಸ್ನೇಹಿತರೆ, ಬೇಕಂತ ಬರೆದು ತೋರಿಸ್ತಾ ಇದ್ದೀನಿ ಸುಮ್ಮನೆ. ನೀವೇನಾಗ್ಬೇಕು? ನೀವು ಒಬ್ಬ ಒಳ್ಳೆ ಭಾಷಣಕಾರ ಆಗ್ಬೇಕಾ? ಆಗಕ್ ಸಾಧ್ಯ. ನಿಮ್ ಜೀವನ ಉದ್ಧಾರ ಮಾಡ್ಕೊಳಕ್ ಸಾಧ್ಯನಾ? ಸಾಧ್ಯ. ಈಗ ಒಂದು 5 ಪ್ರಶ್ನೆ ಕೇಳ್ತೇನೆ, ನಿಮ್ಗೆ ಸರಿ ಅನ್ಸಿದ್ರೆ ವೈ ಅಂತ ಟೈಪ್ ಮಾಡ್ತಾ ಬನ್ನಿ ಕಾಮೆಂಟ್ ಬಾಕ್ಸ್ ಅಲ್ಲಿ. ನೀವು ನಿಮ್ ಕ್ಷೇತ್ರದಲ್ಲಿ ಟಾಪರ್ ಆಗ್ಬೇಕಾ? ಟೈಪ್ ವೈ. ಟೈಪ್ ವೈ. ನೀವು ನಿಮ್ಮ ಯಾವ ಕ್ಷೇತ್ರದಲ್ಲಿ ಇರ್ತೀರ ಅದರಲ್ಲಿ ಅಚೀವರ್, ನಾನೊಬ್ಬ ಸಾಧಕ ಅಂತ ಅನ್ನಿಸ್ಕೋಬೇಕಾ? ಟೈಪ್ ವೈ. ನೀವೊಬ್ಬ ನಾಯಕ, ಲೀಡರ್ ಅಂತ ಅನ್ನಿಸ್ಕೋಬೇಕಾ? ಟೈಪ್ ವೈ. ನೀವೊಬ್ಬ ಎಕ್ಸ್ಪರ್ಟ್, ಪರಿಣಿತಿ ಹೊಂದಿರೋ ವ್ಯಕ್ತಿ ಅಂತ ಅನ್ನಿಸ್ಕೋಬೇಕಾ? ಟೈಪ್ ವೈ. ನೀವೊಬ್ಬ ಶ್ರೀಮಂತ ವ್ಯಕ್ತಿ, ರಿಚ್ ಪರ್ಸನ್ ಅಂತ ಅನ್ನಿಸ್ಕೋಬೇಕಾ? ಟೈಪ್ ವೈ. ಯಾಕೆ ಇಷ್ಟು ಹೇಳ್ತಾ ಇದ್ದೀನಿ ಅಂದ್ರೆ, ಈ 5 ಅಂಶಗಳು ಸಂವಹನ ಕೌಶಲ್ಯ, ಭಾಷಣ ಕೌಶಲ್ಯದಲ್ಲಿ ಇದೆ ಸ್ನೇಹಿತರೆ. ಅದಕ್ಕೆ ನಾನು ತುಂಬಾ ಎಂಫಸೈಸ್ ಮಾಡಿ ನಿಮ್ಗೆ ಹೇಳ್ತಾ ಇದ್ದೆ. ಅದಕ್ಕೆ ಪರ್ಸನಾಲಿಟಿ ಟ್ರಾನ್ಸ್ಫಾರ್ಮೇಶನ್, ನಿಮ್ಮ ವ್ಯಕ್ತಿತ್ವ ಪರಿವರ್ತನೆ ಮಾಡ್ಕೊಳ್ಳೋದು ತುಂಬಾ ತುಂಬಾ ಮುಖ್ಯ. ಅದಕ್ಕೆ ಪವರ್ ಆಫ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಓದು, ಬರವಣಿಗೆ, ಮಾತು, ಶಾರೀರಿಕ ಭಾಷೆ, ಇವೆಲ್ಲ ಸಂವಹನದ ಅಡಿಯೇ ಬರ್ತವೆ. ಓಕೆ, ಕಮ್ಯುನಿಕೇಶನ್ ಸ್ಕಿಲ್ಸ್ ಇಸ್ ಕಾಲ್ಡ್ ಆಸ್ ದ ಕಿಂಗ್ ಆಫ್ ಲೈಫ್ ಸ್ಕಿಲ್ಸ್ ಅಂತ ಹೇಳ್ತವೆ. ಇನ್ನು ನೀವು ಮಾರ್ಗದರ್ಶನದ ಒಂದು ಮಹತ್ವವನ್ನ ಅರಿಬೇಕು ಸ್ನೇಹಿತರೆ. ಎ ಮೆಂಟರ್ಸ್ ಕ್ಯಾನ್ ಟೇಕ್ ಯು ಟು ಹೈಟ್ಸ್. ಕರೆಕ್ಟ್? ಮೆಂಟರಿಂಗ್ ಅಂತ ಟೈಪ್ ಮಾಡಿ ಚಾಟ್ ಬಾಕ್ಸ್ ಅಲ್ಲಿ. ಈ ಮೆಂಟರಿಂಗ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಮೆಂಟರ್ಸ್ ಸೇವ್ಸ್ ಲಾಟ್ ಆಫ್ ಯುವರ್ ಟೈಮ್ ಫ್ರೆಂಡ್ಸ್. ನನ್ನ 35 ವರ್ಷದ ಅನುಭವವನ್ನ 3 ತಿಂಗಳಿಂದ 6 ತಿಂಗಳು, 1 ವರ್ಷದೊಳಗಡೆ ದಾರೆ ಎರೆಯುವ ಪ್ರಯತ್ನವನ್ನ ನನ್ನ ಇಡೀ ಆನ್ಲೈನ್ ಅಂಡ್ ಆಫ್ಲೈನ್ ಕೋರ್ಸ್ ಅಲ್ಲಿ ಮಾಡ್ತಾ ಇದ್ದೇನೆ. ಗಾಟ್ ಇಟ್? ದಟ್ಸ್ ದಿ ಪವರ್ ಆಫ್ ಮೆಂಟರ್. ಒಬ್ಬ ಟ್ರೈನರ್ ಮೆಂಟರ್ ಆದಾಗ. ಹಾಗಾಗಿ ನನಗಿವತ್ತು ನಿಮ್ ಜೊತೆ ಸಂತೋಷವಾಗಿ ಹಂಚ್ಕೊಳ್ತೇನೆ. ಏನಂತ, ನಮ್ಮ ಕೋರ್ಸಿಗೆ ಬಂದವರು ಅವ್ರು ಅಂದ್ಕೊಂಡು ಆಗ್ಬೇಕು ಅಂತ ಬಂದ್ರು, ಅವರೆಲ್ಲ ಆಗ್ಯಾರೆ. ನಾವು ಯೂಟ್ಯೂಬ್ನಲ್ಲಿ ಅನೇಕ ವಿಡಿಯೋಗಳನ್ನ ನೋಡಿ, ಜಯಪ್ರಕಾಶ್ ನಾಗ್ತಿಹಳ್ಳಿ ಮತ್ತು ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಇವೆರಡೂ ಯೂಟ್ಯೂಬ್ ಚಾನಲ್ಗಳಲ್ಲಿ, ಓಕೆ, ಇವೆರಡೂ ಯೂಟ್ಯೂಬ್ ಚಾನಲ್ಗಳಲ್ಲಿ ಪ್ಲೇ ಲಿಸ್ಟ್ಗಳನ್ನು ಗಮನಿಸಿ, ವಿಡಿಯೋಗಳನ್ನ ನೋಡ್ತಾ ಬನ್ನಿ, ಕಾಮೆಂಟ್ ಮಾಡ್ತಾ ಬನ್ನಿ. ಫುಕ್ಸಟ್ಟೆ ಫ್ರೀ ಆಗಿ ಒಂದು ಲೆವೆಲ್ಗೆ ಉದಾರಾಗುತ್ತೆ. ಅದ್ರ ಆಚೆಗೂ ನೀವು ಸ್ಕೇಲಿಂಗ್ ಅಪ್ ಆಗಬೇಕು, ನಾನು ಎತ್ತರಕ್ಕೆ ಹೋಗ್ಬೇಕು ಅಂದಾಗ ಬನ್ನಿ, ನಾವು ಆನ್ಲೈನ್ ಕ್ಲಾಸಿಗೆ ಬನ್ನಿ, ಆಫ್ಲೈನ್ ಕ್ಲಾಸಿಗೆ ಸೇರ್ಕೊಳ್ಳಿ. ಸ್ಕೇಲಿಂಗ್ ಅಪ್ ಅಂದ್ರೆ ಎಷ್ಟೊಂದು ಪದ ಸೇರುತ್ತೆ. ಓಕೆ, ನಾನು ಇಷ್ಟು ಪದಗಳು ಹೇಳ್ತಾ ಹೋಗ್ತೀನಿ, ನಿಮ್ಗೆ ಯಾವ ಪದ ಇಷ್ಟ ಆಗುತ್ತೋ ಆ ಪದಗಳು ಇಷ್ಟ ಆಗೋದನ್ನ ನೀವು ಟೈಪ್ ಮಾಡ್ಬೋದು. ಸ್ವಲ್ಪ ನಿಧಾನಕ್ಕೆ ಹೇಳ್ತಾ ಬರ್ತವೆ. ಅಪ್ಡೇಟ್, ಅಪ್ಗ್ರೇಡ್, ಬೆಸ್ಟ್ ವರ್ಷನ್, ರೀಇನ್ವೆಂಟ್. ಕನ್ನಡದಲ್ಲೂ ಹೇಳ್ತಾ ಇರ್ಬೇಕಲ್ಲ ಕೆಲವು. ಈ ರೀಇನ್ವೆಂಟ್ ಅಂದ್ರೆ ಮರುಶೋಧಿಸ್ಕೊಳ್ಳೋದು. ಓಕೆನಾ? ಬಿ ಯುನೀಕ್, ಅನನ್ಯತೆ ಹೊಂದಿ. ಬಿ ಎ ನ್ಯೂ ಯು, ನೀವೊಬ್ಬ ಹೊಸ ವ್ಯಕ್ತಿಯಾಗಿ. ಓಕೆ. ಟ್ರೆಷರ್ ಹೌಸ್, ನೀವೇ ಒಂದು ಖಜಾನೆ. ಪವರ್ ಹೌಸ್, ನೀವೇ ಒಂದು ಶಕ್ತಿ ಇರುವಂತ ಕಾರ್ಖಾನೆ. ಸ್ಕ್ರಿಪ್ಟ್ ಯುವರ್ ಓನ್ ಫ್ಯೂಚರ್, ನಿಮ್ಮ ಭವಿಷ್ಯವನ್ನ ನೀವೇ ಬರೆದುಕೊಳ್ಳೋದಕ್ಕೆ ಸಾಧ್ಯ. ರೀಚಾರ್ಜ್, ಪಾಲಿಶ್, ಎನ್ಹಾನ್ಸ್, ಸ್ಟೆಪ್ ಅಪ್, ಲಿಫ್ಟ್ ಅಪ್.
Elevate, be an expert, become a legend, and make use of your learning as a launching pad. ಸ್ನೇಹಿತರೆ, ನೀವೆಲ್ಲ 1% ಕ್ಲಬ್ಗೆ ಸೇರಬೇಕು. ಟೈಪ್ 1% ಕ್ಲಬ್. 1% ಕ್ಲಬ್ ಅಂದ್ರೆ ಟಾಪರ್ಸ್ ಕ್ಲಬ್. 99% ಕೆಳಗಡೆ. ಬಟ್ ನಾನು ಮೇಲೆ ಹೋಗ್ಬೇಕು, ಟಾಪ್ 1% ಇರಬೇಕು ಅಂದ್ರೆ ನಾನು ಸಾಧನೆ ಮಾಡಲೇಬೇಕು. 1% ಕ್ಲಬ್ಗೆ ನೀವೆಲ್ಲ ಸೇರಬೇಕು. ಆ ಸೇರಬೇಕು ಅನ್ನೋದು ನನ್ನ ಆಸೆ, ನನ್ನ ಆಶಯ. ಓಕೆ, ದೆನ್ 10x ಅಂತ ಟೈಪ್ ಮಾಡಿ. 10x ಅಂದ್ರೆ ನೀವು ಮಾಡ್ತಾ ಇರೋ ಕೆಲಸದ 10ರಷ್ಟು ವೇಗವನ್ನ ಇಂಪ್ರೂವ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. 10x. ಓಕೆ, ನೀವೀಗೇನು ಹೋಗ್ತಾ ಇದ್ರಿ ಆ ವೇಗದಲ್ಲಿ 10x ಹೋಗೋದಕ್ಕೆ ಆರಂಭ ಮಾಡಿ. ಟೈಪ್ ಮಾಡಿದ್ರ 10x? ನೆಕ್ಸ್ಟ್, ವೆರಿ ಪವರ್ಫುಲ್ ವರ್ಡ್, ಥಿಂಕ್ ಬಿಗ್. ಯಾಕೆ ಬರೀ ಚಿಲ್ಡ್ರೆ ಸಣ್ಣದಾಗಿ ಯೋಚನೆ ಮಾಡ್ತೀರಿ? ಥಿಂಕ್ ಬಿಗ್ ಐಸ, ಥಿಂಕ್ ಬಿಗ್. ದೊಡ್ಡದಾಗಿ ಆಲೋಚನೆ ಮಾಡಿ. ಇಟ್ಸ್ ಪಾಸಿಬಲ್ ಯಾರ್. ನೋಡೇ ಬಿಡೋಣ, ಒಂದು ಕಲ್ಲು ಹೊಡೆಯೋಣ ಅಂತ ಪ್ರಯತ್ನ ಪಡಿ. ನನ್ಗೆ ಯಾವಾಗ್ಲೂ ಜವಾಹರ್ಲಾಲ್ ನೆಹರು ಒಂದು ಮಾತು ನೆನಪಾಗ್ತಾ ಇರುತ್ತೆ. ಅವ್ರು ಏನ್ ಹೇಳ್ತಾರೆ ಗೊತ್ತಾ? ಲೋ ಏಮ್ ಈಸ್ ಕ್ರೈಮ್ ಅಂತಾರೆ. ಲೋ ಏಮ್ ಈಸ್ ಕ್ರೈಮ್. ನೀವು ಕಡಿಮೆ ಗುರಿ ಇಟ್ಕೊಂಡ್ರೆ ಅಪರಾಧ ಸ್ವಾಮಿ. ಕ್ಲಾರಿಟಿ ಬಂತ? ವೆರಿ ಗುಡ್. ಸೊ ನೀವು ನಿಮ್ಮ ಬದುಕನ್ನ ಅರ್ಥ ಮಾಡ್ಕೋಬೇಕಾದ್ರೆ ಒಂದು ಸ್ಮಾಲ್ ಟಿಪ್ಸ್ ಕೊಡ್ತಾನೆ. ಓಕೆನಾ? 3 ರೀತಿಯ ಸಮಯ ಅರಿತವರು ಆಗುತ್ತಾರೆ ಯಶಸ್ವಿ ವ್ಯಕ್ತಿಗಳು. ಆರ್ ಯು ಹ್ಯಾಪಿ? ಓಕೆ. ಯಾಕೆ ಅಂದ್ರೆ ನಮ್ಗೊಂದು ಕ್ಲಾರಿಟಿ ಬರಬೇಕು. ಯಾರು ಟೈಮ್ಗೆ ವ್ಯಾಲ್ಯೂ ಕೊಡ್ತಾರ ಅವರೆಲ್ಲ ಉದ್ಧಾರ ಆಗಿದ್ದಾರೆ. ಅದಕ್ಕೆ ನಾನು ಎಂಫಸೈಸ್ ಮಾಡ್ತಾ ಇರ್ತೀನಿ. ಓಕೆ, ಮೊದಲನೇದು ಟೈಪ್ ಮಾಡಿ ಮೀ ಟೈಮ್ ಅಂತ. ME ಮೀ ಟೈಮ್. ಮೀ ಟೈಮ್. ME ಮೀ ಟೈಮ್, ನನ್ನ ಸಮಯ. ಮೀ ಟೈಮ್ ಅಂದ್ರೆ ನನಗೇನಿಷ್ಟ ಆ ಎಲ್ಲ ಕೆಲಸಗಳನ್ನ ಮಾಡುತ್ತಿದ್ದೇನೆಯಾ, ಅದಕ್ಕೆ ಸಮಯವನ್ನು ನೀಡುತ್ತಿದ್ದೇನೆಯಾ? ಗೊತ್ತಾಯ್ತಾ? ಕ್ವಾಲಿಟಿ ಟೈಮ್, ಗುಣಮಟ್ಟದ ಸಮಯ. ನಾನು ಮಾಡುತ್ತಿರುವ ಕೆಲಸವನ್ನ 100% ಪ್ರೆಸೆಂಟ್ ಅಲ್ಲಿ ಇಟ್ಕೊಂಡು ನನಗೆ ಅವತ್ತು ಖುಷಿ ಆಗ್ಬೇಕು. ಎಸ್, ಐ ಡಿಡ್ ಮೈ ಜಾಬ್ ಟುಡೇ, ಐ ಹ್ಯಾವ್ ಡನ್ 100%. ದಟ್ ಈಸ್ ಕ್ವಾಲಿಟಿ ಟೈಮ್. ಓಕೆ, ಕ್ವಾಲಿಟಿ ಟೈಮ್. ಪ್ಲೀಸ್ ಟೈಪ್ ಕ್ವಾಲಿಟಿ ಟೈಮ್. ಬಿಕಾಸ್ ನಾನು ಆನ್ಲೈನ್ ವರ್ಕ್ಶಾಪ್ಸ್ ಮಾಡ್ತಾ ಇರೋದು ಕ್ವಾಲಿಟಿಗೋಸ್ಕರನೇ. ಗುಣಮಟ್ಟ ಇರಬೇಕು. ಯಾರು ನಿಜವಾಗಿ ಜೀವನದಲ್ಲಿ ಬೆಳೆಯಲೇಬೇಕು ಎಂದು ನಿರ್ಧರಿಸುತ್ತಾರೋ ಅಂಥವರನ್ನ ಬೆನ್ನು ತಟ್ಟುವ, ಮುಂದೆ ತಳ್ಳುವ ಒಂದು ಪುಟ್ಟ ಪ್ರಯತ್ನವನ್ನ ನಾವು ನಮ್ಮ ಕೋರ್ಸ್ನಲ್ಲಿ ಮಾಡುತ್ತಿದ್ದೇವೆ ಸ್ನೇಹಿತರೆ. ಐ ಹೋಪ್ ಯು ಲೈಕ್ ಇಟ್. ಕರೆಕ್ಟ್. ಆಫ್ಟರ್ ದ ಕ್ವಾಲಿಟಿ ಟೈಮ್, ಒನ್ ಮೋರ್ ಟೈಮ್, ಪ್ರೈಮ್ ಟೈಮ್. ಇದನ್ನು ಟಿವಿನಲ್ಲಿ ಜಾಸ್ತಿ ಬಳಸ್ತಾರೆ. ಫಾರ್ ಎಕ್ಸಾಂಪಲ್, ರಾತ್ರಿ 9 ಗಂಟೆ ನ್ಯೂಸ್ ಪ್ರೈಮ್ ಟೈಮ್ ನ್ಯೂಸ್ ಅಂತಾರೆ ಅಲ್ವೇ? ಪ್ರೈಮ್ ಟೈಮ್ ನ್ಯೂಸ್ ಅಂತಾರೆ. ಯಾಕೆ? ಹೆಚ್ಚಿನ ಜನ ನೋಡ್ತಾರೆ, ಅದು ಇಂಪಾರ್ಟೆಂಟ್ ಟೈಮ್ ಅಂತ. ಹಾಗಾದರೆ ನಿಮ್ಮ 24 ಗಂಟೆಗಳಲ್ಲಿ ಯಾವುದು ಪ್ರೈಮ್ ಟೈಮ್? ಕೆಲವರಿಗೆ ಬೆಳಿಗ್ಗೆ, ಕೆಲವರಿಗೆ ರಾತ್ರಿ. ವಾಟ್ ಈಸ್ ಯುವರ್ ಟೈಮ್? ಆ ಟೈಮಲ್ಲಿ ನೀವೇನೇ ಕೆಲಸ ಮಾಡಲಿ, ಓದಿದ್ರೆ ಒಂಥರ ಮೈಂಡ್ಗೆ ಅರ್ಥ ಆಗ್ತದೆ. ಐಡೆಂಟಿಫೈ ದಟ್. ವೆರಿ ಸಿಂಪಲ್ ಫ್ರೆಂಡ್ಸ್. ಏನಂತೀರಾ? ಜೊತೆಗೆ ಇನ್ನು ಕೆಲವರು ಕೇಳ್ತಾರೆ, ಸರ್ ನಾನ್ ಮಾಡಕ್ಕಾಗತ್ತಾ ಸಾರ್ ಅಂತ. ನೀವೇ ಮಾಡಕ್ಕಾಗದು. ನೀವು ಮನಸ್ಸು ಮಾಡಿದ್ರೆ ಮಾಡಕ್ಕಾಗದು. ಅದಕ್ಕೆ ಸೆಲ್ಫ್ ಬಿಲೀಫ್ ಅಂತ ಆವಾಗಲೇ ಹೇಳಿದ್ದು.
ಅದಕ್ಕೊಂದು ಉದಾಹರಣೆ ಕೊಡ್ತೀನಪ್ಪ, ಸುಮ್ಮನೆ ನಂದೇ ಉದಾಹರಣೆ ತಗೊಳ್ಳಿ. ನಾನು ಒಬ್ಬ ಹಳ್ಳಿ ಹುಡುಗ, ಪೇಟೆಗೆ ಬಂದೆ, ಬೆಂಗಳೂರಿಗೆ ಬಂದೆ. ಏನೋ ಸೈನ್ಸು, ಆರ್ಟ್ಸು, ಕಾಮರ್ಸು ಟ್ರೈನಿಂಗ್ಲಿ ಒಂದೊಂದು ಡಿಗ್ರಿ, 4 ಡಿಗ್ರಿ ಮಾಡ್ಕೊಂಡೆ. ಓಕೆ, ನಾ ಓದೋಕ್ಕಾಗುತ್ತಾ? ಅದನ್ನಪ್ಪ, ನನ್ನ ಫಸ್ಟ್ 20 ಇಯರ್ಸು ನನಗೆ ಮಾತಾಡೋಕ್ಕೆ ಬರ್ತಿರ್ಲಿಲ್ಲ. 20ನೇ ವಯಸ್ಸಿನಲ್ಲಿ ನಮ್ಗೆ ಯಾರೋ ಲೆಕ್ಚರರು ಡಿಬೇಟ್ ಕಾಂಪಿಟೇಷನ್ಗೆ ಹೋಗೋ ಹುಡುಗ ಬಂದಿರಲಿಲ್ಲ ಅಂತ ಬಲವಂತವಾಗಿ ತಳ್ಳಿದ್ರು. ಆವತ್ತು ಪ್ರೈಸ್ ಕೊಟ್ಬಿಟ್ರೆ ಯಾರೋ. ಆವತ್ತಿಂದ ಇವತ್ತರೆಗೂ ಬರೀ ಮಾತೆ. ಆದರೆ ಸುಮ್ಮನೆ ಮಾತಾಡಲ್ಲ. ನಾನು ಮಾತಾಡಿದ್ರೆ ಅದಕ್ಕೆ ಬೆಲೆ ಕಟ್ತೇನೆ, ದುಡ್ಡು ಕೊಡ್ತಾರೆ ಜನ, ದುಡ್ಡು ಚಾರ್ಜ್ ಮಾಡ್ತಾನೆ. ಕರೆಕ್ಟ್. ಅಂದ್ರೆ ನನಗೆ ಅರ್ಥ ಆಗಿದೆ, ಅನಗತ್ಯವಾಗಿ ಯಾಕೆ ಮಾತಾಡಲಿ, ನಾನೀಗ ತುಂಬ ಕಡಿಮೆ ಮಾತಾಡ್ತೀನಿ, ಅಗತ್ಯ ಇದ್ದಷ್ಟೇ ಮಾತಾಡ್ತೀನಿ. ಸೊ ಅದು ಅರ್ಥ ಆಗಬೇಕು. ಸೊ ಒಂದು ಹಳ್ಳಿ ಹುಡುಗ ಪೇಟೆಗೆ ಬಂದು ಇಲ್ಲಿ ಒಂದು 7-8 ಸಂಘಟನೆಗಳಲ್ಲಿ ಅಧ್ಯಕ್ಷ, ಕಾರ್ಯದರ್ಶಿಯಾಗಿ ಸದ್ದು ಮಾಡಿ, ರೇಡಿಯೋನಲ್ಲಿ 300 ಕಾರ್ಯಕ್ರಮ, ಟಿವಿನಲ್ಲಿ 3 ವರ್ಷ ನ್ಯೂಸ್ ರೀಡಿಂಗು, ಒಂದು 2,000 ಸಾಧಕರನ್ನ ಸಂದರ್ಶನ ಮಾಡುವ ಮಟ್ಟಕ್ಕೆ ಬಂದು ಈಗ ಸುಮಾರು ಒಂದು 13 ಕೃತಿಗಳು ಹೊರಬಂದಿದೆ. ಇನ್ನೊಂದೆರಡು ಕೃತಿಗಳು ಸ್ವಲ್ಪ ತಿಂಗಳಲ್ಲಿ ಬರ್ತದ. ಸೊ ಒಬ್ಬ ಆಥರ್ ಅಂತ ಕರೆಸ್ಕೊಳ್ತಾನೆ. ಇಂಟರ್ನ್ಯಾಷನಲ್ ಟ್ರಾನ್ಸ್ಫರ್ಮೇಷನ್ ಮೆಂಟರ್ ಅಂತ ಗುರುತಿಸ್ಕೊಂಡು ಅದಕ್ಕೆ 100% ನಿಷ್ಠನಾಗಿ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಮ್ಮ ಬಳಿ ಬರುವವರೆಲ್ಲರೂ 5 ಅಂಶ: ಟಾಪರ್, ಅಚೀವರ್, ಲೀಡರ್, ಎಕ್ಸ್ಪರ್ಟ್, ರಿಚ್ ಆಗ್ಬೇಕಂತ. ಐ ಆಮ್ ವರ್ಕಿಂಗ್. ಸೊ ಮೈ ಎಕ್ಸಾಂಪಲ್, ಹೌ ಡು ಯು ಫೀಲ್? ನನ್ನ ಉದಾಹರಣೆನೇ ಹೇಗೆ ಅನ್ನಿಸ್ತು? ನನ್ನ ಉದಾಹರಣೆ ಹೇಗಿದ್ದ ಮೇಲೆ ನಿಮ್ಮದು ಈ ಥರದೊಂದು ಕತೆ ನೀವು ಹೇಳೋಂಗಾಗಬೇಕು. ನೀವು ಸಾಧನೆ ಮಾಡೋದಕ್ಕೆ ಸಾಧ್ಯ ಅನ್ನುವ ನಂಬಿಕೆ ಕೊಡೋಕ್ಕೋಸ್ಕರ ನನ್ನ ಬಗ್ಗೆ ಹೇಳೋದ್ನಪ್ಪ. ಓಕೆ, ಗುಡ್. ಯಾರು ಒಂದರ ಮಹತ್ವವನ್ನು ಹರಿತಾರೆ ಅವರೆಲ್ಲ ಜೀವನದಲ್ಲಿ ಉದ್ಧಾರ ಆಗ್ತಾರೆ. ಪೋಲಿಯೋ ಡ್ರಾಪ್, ಪೋಲಿಯೋ ಕಾಯಿಲೆನೇ ಹೊರಗಡೆ ಕಳಿಸ್ಬಿಡ್ತಲ್ವೇನ್ರಿ? ಕರೆಕ್ಟ್. ಒಬ್ಬ ವ್ಯಕ್ತಿ, ಒಬ್ಬ ವಿಶ್ವೇಶ್ವರಯ್ಯ, ಒಬ್ಬ ಗಾಂಧೀಜಿ, ಒಬ್ಬ ನೆಲ್ಸನ್ ಮಂಡೇಲ ಸಮಾಜಕ್ಕೆ ಎಷ್ಟು ದೊಡ್ಡ ಕಾಣಿಕೆಯನ್ನ ಕೊಟ್ಟರು ಅಲ್ಲವೇ ಸ್ನೇಹಿತರೆ? 1% ಮಾರ್ಕ್ಸ್ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಎಷ್ಟು ವೇರಿಯೇಷನ್ ತರುತ್ತೆ ಅಲ್ವಾ? 1 ಡಿಗ್ರಿ ಡೈರೆಕ್ಷನ್, ನಾವು ಹೋಗೋ ದಾರಿಗೆ ಡೈರೆಕ್ಷನ್ಗೆ ಹೋಗದೆ ಬೇರೆ ಡೈರೆಕ್ಷನ್ಗೆ ಹೋದ್ರೆ ಎಷ್ಟು ವೈಪರೀತ್ಯಗಳಾಗ್ತದೆ ಅಲ್ವಾ? 2 ಡಿಗ್ರಿ ನೀರು ಕುದೀತದೆ, ಆವಿ ಆಗ್ತದೆ ಅಲ್ವಾ? ಒಂದೇ 1 ಸೆಕೆಂಡ್ ಮೋಟಾರ್ ರೇಸಿಂಗ್ ಅಲ್ಲಿ ವ್ಯತ್ಯಾಸ ಆದ್ರೂ 5 ಕೋಟಿ ವ್ಯತ್ಯಾಸ ಆಗತ್ತಂತೆ ದುಡ್ಡು. ನಿಮ್ಮ ಸಾಮರ್ಥ್ಯವನ್ನ ನೀವು ಅರಿಯೋದಕ್ಕೆ ನಮ್ಮಂತವ್ರು ಸಹಾಯ ಮಾಡೋದು. ನಾ ಸಿಂಪಲ್ ಏನ್ ಮಾಡ್ತೀರಿ ಅಂದ್ರೆ, ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಆರ್ಡಿನರಿ ಅಂಡ್ ಎಕ್ಸ್ಟ್ರಾರ್ಡಿನರಿ? ಆರ್ಡಿನರಿಯ ಹಿಂದೆ ಎಕ್ಸ್ಟ್ರಾ ಆಡ್ ಮಾಡೋದು. ಆ ಎಕ್ಸ್ಟ್ರಾನಲ್ಲಿ ಪಬ್ಲಿಕ್ ಸ್ಪೀಕಿಂಗು, ಕಮ್ಯುನಿಕೇಶನ್ ಸ್ಕಿಲ್ಸು, ಲೈಫ್ ಸ್ಕಿಲ್ಸ್ ಹೇಳ್ಕೊಡ್ತಾ ಇದ್ರು. ಸೊ ಈಗ ಕ್ಲಿಯರ್ ಆಗಿ ಅರ್ಥ ಆಯ್ತಾ? ದ ಪವರ್ ಆಫ್ ಒಂದರ ಮಹತ್ವವನ್ನು ಅರಿತಾರೆ. ರಿಯಲ್ ಹೀರೋಗಳು ಅಂದುಕೊಳ್ಳೋದು ಬಿಟ್ಟು ನಾವೇ ರಿಯಲ್ ಹೀರೋ ಅಂತ ನೀವು ಅಂದ್ಕೊಂತೀರ. ಗಾಟ್ ಇಟ್? ನನಗೆ ಅದರಲ್ಲಿ ಬಲವಾಗಿ ನಂಬಿಕೆ ಇದೆ. ನನ್ನ ಕೋರ್ಸ್ಗೆ ಬರೋರಿಗೆ 1-to-1 ಮೆಂಟರಿಂಗ್ ನಾನು ಎಲ್ಲರಿಗೂ ಮಾಡ್ತಾ ಬಂದಿದ್ದೇನೆ. ಐ ವಿಲ್ ಬಿ ಯುವರ್ ಮೆಂಟರ್. ನಾನೇ ನೇರವಾಗಿ ಮಾರ್ಗದರ್ಶನ ನೀಡ್ತಾನೆ. ಅರೌಂಡ್ 200 ಕ್ವಾಲಿಟೇಟಿವ್ ವಿಡಿಯೋಸ್ 24/7 ನೀವು ಅಟೆಂಡ್ ಮಾಡ್ಬೋದು. ನಮ್ಮ ಒಂದು ಕಮ್ಯುನಿಟಿ ಏನಿರುತ್ತೆ, ಲರ್ನಿಂಗ್ ಕಮ್ಯುನಿಟಿ, ಲೈಫ್ ಲಾಂಗ್ ನೀವು ನಮ್ಮ ಜೊತೆ ಇರ್ತೀರಾ. ಆ ಕಮ್ಯುನಿಟಿಯ ಜೊತೆಗೆ ಚರ್ಚೆ ಪ್ರತಿ ವಾರ. ನಾನು ಈಗ ಸದ್ಯದಲ್ಲಿ ಗುರುವಾರ ಗ್ರೂಮಿಂಗ್ ವಿಷಯಗಳನ್ನು ಕೊಟ್ಟು ಮಾತನಾಡಿಸುತ್ತಾನೆ. ನಾನು ಹೆಚ್ಚು ಮಾತನಾಡುವುದಿಲ್ಲ, ನಿಮ್ಮ ಕೈಲೇ ಮಾತಾಡಿಸ್ತಾ ಇರ್ತಾನೆ. ಜೊತೆಗೆ ಒಂದು ವಿಷಯವನ್ನ ಮಾತನಾಡುತ್ತಾ ಯೂಟ್ಯೂಬ್ ಲೈವಲ್ಲಿಯೂ ಬಂದಿದ್ದೇನೆ. ಸೊ ಯೂಟ್ಯೂಬ್ನಲ್ಲಿ ಅನೇಕ ವಿಡಿಯೋಗಳನ್ನು ಗಮನಿಸಿ ನೀವು. ನಾನು ಇತರ ಸಾಧಕರು ಚರ್ಚೆ ಮಾಡುತ್ತಾ ನಿಮ್ಮೆಲ್ಲರಿಗೂ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡುತ್ತಾ ಬಂದಿದ್ದೇನೆ. ಜೊತೆಗೆ ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತಿರಲಿ, ನಾನು ಒಂದು 15ರಿಂದ 20 ವರ್ಷದ
ಆ, ಒಳಗಡೆ ಈ ಒಂದು ಕೆಲವು ವಿಡಿಯೋಗಳು ಮಾಡಿದ್ದೆ, ತುಂಬಾ ದೊಡ್ಡ ದೊಡ್ಡ ಅಚೀವರ್ಸ್ ಜೊತೆ. ಆ ವಿಡಿಯೋ ಮಾಡ್ಯೂಲ್ಸ್ ಎಲ್ಲವನ್ನ ನಮ್ಮ ಕೋರ್ಸ್ಗೆ ಬರುವ ಎಲ್ಲ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದೇನೆ. ಡಿಸೈನಿಂಗ್ ಲೈಫ್, ಪರ್ಸನಾಲಿಟಿ ಡೆವಲಪ್ಮೆಂಟ್, ಸಕ್ಸಸ್ ಸೀಕ್ರೆಟ್ಸ್, ಟರ್ನಿಂಗ್ ಪಾಯಿಂಟ್, ಆರ್ಟ್ ಆಫ್ ಪೇರೆಂಟಿಂಗ್, ಪಬ್ಲಿಕ್ ಸ್ಪೀಕಿಂಗ್, ಆಡಿಯೋ ಮಾಡ್ಯೂಲ್ಸ್, ಟ್ರಾನ್ಸ್ಫಾರ್ಮೇಶನ್ ಟಿಪ್ಸ್ ಇನ್ ಇಂಗ್ಲಿಷ್, 24/7. ನೋಡ್ತಾ ನೋಡ್ತಾ, ಕೇಳ್ತಾ ಕೇಳ್ತಾ, ಕಾಮೆಂಟ್ ಮಾಡ್ತಾ ಮಾಡ್ತಾ, ಬರೀ ವಿಡಿಯೋ ಮಾಡ್ಯೂಲ್ಗಳ ಮೂಲಕನೇ ಬೆಳೆದಿರೋ ಅನೇಕರನ್ನ ನಾನು ನೋಡಿದ್ದೇನೆ ಸ್ನೇಹಿತರೆ. ಸೊ ನನಗೆ ಎಷ್ಟು ಬಲವಾದ ನಂಬಿಕೆ ಇರಬೇಕಲ್ವಾ? ಏಕೆಂದರೆ ನಾನು ಈ ಒಂದು ಪ್ರಾಸೆಸ್ನಲ್ಲಿ, ಪ್ರಕ್ರಿಯೆಯಲ್ಲಿ ನಂಬಿಕೆ ಇಟ್ಟಿದ್ದೇನೆ, ವಿಶ್ವಾಸ ಇಟ್ಟಿದ್ದೇನೆ. ಮತ್ತೆ ಆ, ಕಣ್ಣ ಮುಂದೆ ಉದಾಹರಣೆಗಳಿದೆ. ನೀವು ಯೂಟ್ಯೂಬ್ನಲ್ಲಿ ಗಮನಿಸಿದ್ರೆ ಮುಂಚೆ ಬಂದವರು ಹೇಗಿದ್ರು, ಈಗ ಹೇಗಿದ್ದಾರೆ, ಬಿಫೋರ್ ಅಂಡ್ ಆಫ್ಟರ್ ಉದಾಹರಣೆಗಳು ಇದೆ. ಓಕೆ. ಸ್ಪೀಕ್ ಟು ಬಿಕಮ್ ರಿಚ್, ಮಾತಿನಿಂದ ಶ್ರೀಮಂತಿಕೆಡೆಗೆ ಎಲ್ಲರೂ ಸಾಗಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿದ್ದೇನೆ. ಲೈಫ್ ಡಸಂಟ್ ಕಮ್ ವಿತ್ ಯೂಸರ್ಸ್ ಮ್ಯಾನ್ಯುಯಲ್. ಯೂಸರ್ ಮ್ಯಾನ್ಯಲ್ ಜೊತೆಗೆ ಬದುಕು ಬರೋದಿಲ್ಲ. ನಾವು ನಮ್ಮ ಬದುಕನ್ನು ಹೇಗೆ ರೂಪಿಸಿಕೋಬೇಕೋ, ರೂಢಿಸಿಕೊಳ್ಳಬೇಕೋ, ನಾವು ರೂಪಿಸಿಕೊಳ್ಳಬೇಕು. ಡೇಟ್ ವಿತ್ ಯುವರ್ ಡೆಸ್ಟಿನಿ. ನಿಮ್ಮ ಮುಂದಿನ ಬದುಕನ್ನು ನೀವೇ ರೂಪಿಸಿಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಫಾರ್ ದಾಟ್ ಯು ಹ್ಯಾವ್ ಟು ಕನ್ವರ್ಟ್ ಯುವರ್ ಡ್ರೀಮ್ಸ್ ಇಂಟು ಗೋಲ್ಸ್. ಕರೆಕ್ಟ್. ಮಾರ್ಗದರ್ಶನ ಸಮಯವನ್ನು ಉಳಿಸುತ್ತದೆ. ಮೆಂಟರಿಂಗ್ ಸೇವ್ಸ್ ಲಾಟ್ ಆಫ್ ಟೈಮ್. ಬಿ ಎನ್ ಎಕ್ಸ್ಪರ್ಟ್ ಇನ್ ಯುವರ್ ಫೀಲ್ಡ್. It is possible for you. No fruits without roots. No one is a born speaker. You can, you will. ಖಂಡಿತವಾಗಿ ನಿಮಗೆ ಸಾಧ್ಯತೆ ಇದೆ. No one is useless, but they are useless. ಯಾರು ಈ ಜೀವನದಲ್ಲಿ ಅಪ್ರಯೋಜಕರಿಲ್ಲ. ಇರುವ ಅವಕಾಶಗಳು ಸಾಮರ್ಥ್ಯವನ್ನು ಬಳಸುತ್ತಿಲ್ಲ. ಸೆಲ್ಫ್ ಇನ್ವೆಸ್ಟ್ಮೆಂಟ್ ಇಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್. Invest on yourself. Money is not a problem. It is your decision, friends. For that, you have to understand yourself. Delay is the biggest disease. Don't procrastinate. Slow decision is slow poison. Action takers are money makers. ಯಾರು ಆಕ್ಷನ್ ಟೇಕರ್ಸ್ ಇದಾರೆ ಅವರೇ ಮನಿ ಮೇಕರ್ಸ್. ವೆಲ್ ಡನ್ ಇಸ್ ಆಫ್ ಡನ್ ಅಂತಾರೆ, ಗೊತ್ತಲ್ಲ ನಿಮ್ಗೆ? ಏನಂತೀರಾ? ಒಂದು ಆರಂಭ ಮುಂದೆ ಹೆಜ್ಜೆ ಇಡೋದೇ ಇದೆಯಲ್ಲ, ದಟ್ ಇಟ್ ಸೆಲ್ಫ್ ಈಸ್ ವೆರಿ ಗ್ರೇಟ್ ಅಂತ. ಸೊ ಅದಕ್ಕೆ ಯಾವುದಕ್ಕೂ ನಿಮ್ಗೆ ಅನಿಸ್ತಾ ಇರತ್ತೆ, ನಾವು ಆನ್ಲೈನ್ ಕೋರ್ಸಿಗೆ ಬರಬೇಕಲ್ಲ, ಇವ್ರದ್ದು ಮಾಸ್ಟರ್ ಕ್ಲಾಸಿಗೆ ಬರಬೇಕಲ್ಲ, ಆಫ್ಲೈನ್ ವರ್ಕ್ಶಾಪಿಗೆ ಬರಬೇಕಲ್ಲ ಅಂತ. ಜಸ್ಟ್ ಕಾಲ್ 9341259267 ಆರ್ 9620303000. ಇವೆರಡು ಸಂಖ್ಯೆಯಲ್ಲಿ ಯಾವುದಾದರೂ ಒಂದು ಸಂಖ್ಯೆಗೆ ನೀವು ಸಂಪರ್ಕ ಮಾಡಿ, ನಿಮಗೆಲ್ಲ ಮಾಹಿತಿಯನ್ನು ನೀಡ್ತಾರೆ. ಕಾಲ್ ನಾವು, ಮೆಸೇಜ್ ನಾವು, ಇಂಟ್ರಾಕ್ಟ್ ನಾವು, ಜಾಯಿನ್ ನಾವು. ಈ ಬೇಗ ಸೇರಿದಷ್ಟು ನಿಮಗೆ ಒಳ್ಳೆಯದಾಗ್ತದೆ. ಆಗ ನಿಮ್ಮ ಬದುಕಿನಲ್ಲಿ ಒಂದು ಕೊಂಚ ಪರಿವರ್ತನೆ, ಬದಲಾವಣೆ ಆಗುವ ಎಲ್ಲ ಸಾಧ್ಯತೆಗಳು ಇದೆ. ನಿಮ್ಮೊಳಗೆ ಒಂದು ಪರಿವರ್ತನೆ, ಎನರ್ಜಿ 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 ಸಿನರ್ಜಿ ಆಗಬೇಕು. ಎಲ್ಲ ಒಂದು ಸಮುದಾಯದ ಜೊತೆಗೆ, ಕಮ್ಯುನಿಟಿಯ ಜೊತೆಗೆ ಸೇರಿ ನೀವು ಅಭಿವೃದ್ಧಿ ಪಥದತ್ತ ಸಾಗಬೇಕು. ನಮ್ಮ ಒಂದು ಹೊರ ಚಿತ್ರಣ, ಪ್ರಪಂಚದ ಆ, ಹೊರ ಚಿತ್ರಣ ಮತ್ತು ಒಳ ಚಿತ್ರಣವನ್ನು ನಾವು ಗಮನಿಸುವಂತೆ, ನಮ್ಮ ಎಕ್ಸ್ಟರ್ನಲ್, ಇಂಟರ್ನಲ್, ಆಂತರಿಕ, ಬಾಹ್ಯ ಇವೆರಡರ ಕಡೆಗೆ ನಾವು ಗಮನವನ್ನು ಕೊಟ್ಟು ವಿಶಾಲ ಮನೋಭಾವದ ವ್ಯಕ್ತಿಗಳಾಗಬೇಕು ನಾವು. ವಿಶಾಲ ಎಷ್ಟರ ಮಟ್ಟಿಗೆ ಅಂದರೆ, ಈ ಭೂಮಿ ಅಲ್ಲದೆ ನಾನು ಇಡೀ ವಿಶ್ವವೇ ನನ್ನದು ಅನ್ನುವಂತಹ ಒಂದು ಭಾವನೆಯೊಂದಿಗೆ ನಾವು ಜೀವನದಲ್ಲಿ ಸಾಗೋದಕ್ಕೆ ಸಾಧ್ಯತೆ ಇದೆ. ಆ ಒಂದು ಎನರ್ಜಿ ನಿಮ್ಮಲ್ಲಿ ಉತ್ಪತ್ತಿ ಆಗಬೇಕು ಅನ್ನೋದು ನನ್ನ ಆಶಯ. ಸೊ ಐ ರಿಕ್ವೆಸ್ಟ್ ಒನ್ ಅಂಡ್ ಆಲ್ ಟು ಜಾಯಿನ್ JP's community. ದೇರ್ ಆರ್ 3 ಕೋರ್ಸಸ್, ಸಿಲ್ವರ್, ಗೋಲ್ಡ್, ಡೈಮಂಡ್ ಅಂತ. ಜೊತೆಗೆ ಆಫ್ಲೈನ್ 1 ಡೇ ಪ್ರೋಗ್ರಾಮ್ಸ್ ನಾರ್ಮಲಿ ಮಾಡ್ತೇವೆ, ಮತ್ತು 3 ಡೇಸ್ ರೆಸಿಡೆನ್ಷಿಯಲ್ ಕ್ಯಾಂಪ್ಗಳನ್ನು ಮಾಡ್ತಾ ಇರ್ತೇವೆ. ಇವೆಲ್ಲದಕ್ಕೆ ನಮ್ಮ ಕಚೇರಿಯನ್ನು ಸಂಪರ್ಕ ಮಾಡಿ. ಜೀವನದಲ್ಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಜೀವನೋತ್ಸಾಹ
ಜೀವನವನ್ನ ಉತ್ಸಾಹದಿಂದ ನಾವೆಲ್ಲ ಕಳೆಯಬೇಕು. ಅದಕ್ಕೆ ಈ ಪಬ್ಲಿಕ್ ಸ್ಪೀಕಿಂಗ್ ಸ್ಕಿಲ್, ಭಾಷಣ ಕೌಶಲ್ಯ ಮೊದಲನೆಯ ಮೆಟ್ಟಿಲು ಆಗುತ್ತದೆ ಎನ್ನುವ ಬಲವಾದ ನಂಬಿಕೆ ನಮ್ಮದು ಸ್ನೇಹಿತರೆ. ಏನಂತೀರಿ? ಜಯಪ್ರಕಾಶ್ ನಾಗ್ತಿಹಳ್ಳಿ ಹಾಗೂ ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡ್ತೀರಾ. ಜೊತೆಗೆ ಟೆಲಿಗ್ರಾಮ್ ಚಾನಲ್ ಜಯಪ್ರಕಾಶ್ ನಾಗ್ತಿಹಳ್ಳಿ ಅಂತಾನೆ ಇದೆ, ಸ್ಪೆಲ್ಲಿಂಗ್ ನೋಡ್ಕೊಳ್ಳಿ, ಜಯಪ್ರಕಾಶ್ ನಾಗತಿಹಳ್ಳಿ. ನಾನು ಎಲ್ಲ ಸೋಷಿಯಲ್ ಮೀಡಿಯಾ ಕನೆಕ್ಟ್ ಆಗಿ FB ಪೇಜಲ್ಲಿ ಇದ್ದೀನಿ, ಇನ್ಸ್ಟಾಗ್ರಾಮಲ್ಲಿ ಇದ್ದೀನಿ, ಎಕ್ಸಲ್ಲಿ ಇದ್ದೀನಿ, ಲಿಂಕ್ಡ್ಇನ್ ಅಲ್ಲಿ ಇದ್ದೀನಿ. ಅಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀನಿ. ಕನೆಕ್ಟ್ ಆಗಿ ಒಟ್ಟಿನಲ್ಲಿ ನಮ್ಮ ಜೊತೆ ಕನೆಕ್ಟ್ ಆದರೆ ನೀವು ಕೋರ್ಸ್ಗೆ ಸೇರಿಬಿಟ್ರಂತೂ ನಮ್ಮ ಮೇಲಿಂಗ್ ಲಿಸ್ಟಲ್ಲಿ ಇರ್ತೀರಿ. ಇನ್ಫಾರ್ಮೇಶನ್ ರೆಗ್ಯುಲರ್ ಆಗಿ ಸಿಗ್ತಾ ಇರುತ್ತೆ. ಐ ಇನ್ವೈಟ್ ಒನ್ ಅಂಡ್ ಆಲ್ ಟು ಅವರ್ ಕಮ್ಯುನಿಟಿ. ಏನನ್ಸುತ್ತೆ, ಏನನ್ಸ್ತು ಅನ್ನೋದನ್ನ ಈಗ ಕಾಮೆಂಟ್ ಮಾಡಿ.